ನಮಸ್ಕಾರ, ನಾನು ಪ್ರತ್ಯಕ್ಷ. ರೀಸೆಂಟಾಗಿ ಮದುವೆ ಆಗಿದ್ದು ಚಂದನ ಅವ್ರಿಗೆ. ಸಪ್ತಪದಿ ತುಳಿಯುವ ದಂಪತಿಗಳಿಗೆ ಪ್ರತ್ಯಕ್ಷ ಅವ್ರನ್ನ ಪ್ರಮಾಣಿಸಿ ನೋಡಿದ್ಯಾ ನೀನು? ಅವಶ್ಯಕತೆ ಏನಿಲ್ಲ. ಬಿಫೋರ್ ದಟ್ ವಾಟ್ ಇಸ್ ಪ್ರಮಾಣಿಸ್ ಮೀ. ಬಟ್ ಇಲ್ಲ, ನಿಮ್ಮ ಶೋಗೆ ಬಂದಾದ್ಮೇಲೆ ವೆರಿ ಫರ್ಮ್ ಮೈಂಡ್ ಇಂದ ದಿಸ್ ನ್ಯೂ ಇಯರ್ ಆನ್ವರ್ಡ್ಸ್ ನಿನಗೆ ಡ್ಯಾಶ್ 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 ಅಂದ್ಲು. ನಿನ್ಗೆ ಎಲ್ಲ ಫಿಲ್ ಇನ್ ದ ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಶುಭಾಶಯಗಳು ನಿಮಗೆ. 2025 ನಿಮಗೆ ತುಂಬ ಖುಷಿಯಾಗಿರಲಿ. 2024ರಲ್ಲಿ ಮಾಡಿದ ಯಾವ ತಪ್ಪುಗಳನ್ನು ಮಾಡಬೇಡಿ, ಹೊಸ ತಪ್ಪುಗಳನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಖುಷಿ ಆಯಿತು ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಇವತ್ತು ನಮ್ಮ ಕ್ಲಿನಿಕ್ನ ಯಾರ ಮನೆಗೆ ಶಿಫ್ಟ್ ಮಾಡಿದ್ದೀವಿ ಅಂದರೆ, ನೀವು ಪ್ರೋಮೋಗಳಲ್ಲಿ ಈಗ ಆಲ್ರೆಡಿ ನೋಡಿದ್ದೀರಾ. ಇವರು ಸಕಲ ಕಲಾ ವಲ್ಲಭೆ, ಬಹುಮುಖ ಪ್ರತಿಭೆ, ನಟಿ, ನಿರೂಪಕಿ, ಒಂದು ಲೆವೆಲ್ಗೆ ಗಾಯಕಿ, ಭರತನಾಟ್ಯ ಕಲಾವಿದೆ, ಒಂದು ಮನೆಯ ಸೊಸೆ ಅಲ್ವಾ? ಹೌದು, ಒಂದೇ ಮನೆ ಸೊಸೆ. 1 ತಿಂಗಳ ದಾಂಪತ್ಯದ ಜೀವನ ಮಾಡಿರೋ ಅನುಭವಿ, ಉದಯೋನ್ಮುಖ 2 ಮಕ್ಕಳ ತಾಯಿ. ಮುಂದಕ್ಕಾಗತ್ತೆ ಅಂತ ಹೇಳ್ದೆ, ಟ್ವಿನ್ಸ್ ಆಗಲಿ ಅಂತ. ಸುಮ್ಮನೆ ಇರಿ. ಸರಿ, 3 ಮಕ್ಕಳ ತಾಯಿ. ಓಕೆ. ಶ್ರೀ 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 ಶ್ರೀಮತಿ ಚಂದನ ಅನಂತಕೃಷ್ಣ ಆಲಿಯಾಸ್ ಚಂದನ ಪ್ರತ್ಯಕ್ಷ ಅವ್ರ ಮನೆಗೆ ನಮ್ಮ ಕೀರ್ತಿ ENT ಕ್ಲಿನಿಕ್ನ ಇವತ್ತು ಶಿಫ್ಟ್ ಮಾಡಿದ್ವಿ. ಧನ್ಯವಾದ. ನಮಸ್ಕಾರ, ಥ್ಯಾಂಕ್ಸ್ ಫೈನಲಿ ಸ್ಟಾರ್ಟ್ ಮಾಡಿದ್ದಕ್ಕೆ. ಯಾರನ್ನೋ ಕೂರಿಸ್ಕೊಂಡಿದ್ದೀರಾ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಬಿಡಿ ನೀವೇ. ಇವರು ಪ್ರತ್ಯಕ್ಷ ಹೊತ್ತಿನ ಗದ್ದೆ. ಯಾವ ಗದ್ದೆ? ಯಾವ ಗದ್ದೆ? ಪ್ರತ್ಯಕ್ಷ ಲೈನ್ ರಿಮೆಂಬರ್ ದ ಲೈನ್. ಪ್ರತ್ಯಕ್ಷ ಹೊತ್ತಿನ ಗದ್ದೆ ನನ್ನ ಗಂಡ. ಥ್ಯಾಂಕ್ಸ್ ಫಾರ್ ದ ಕ್ಯೂ. ನಕ್ಷತ್ರ ಗೋತ್ರ ಎಲ್ಲ ಹೇಳು. ಅದೆಲ್ಲ ಬೇಡ, ಪರವಾಗಿಲ್ಲ. ಆಮೇಲೆ ಜಾತಕ ಬರ್ಸ್ಕೊಂಡ್ರೆ ಏನಾದ್ರು. ಈ ಮದುವೆಗೆ ಮುಂಚೆ ಜಾತಕ ಎಲ್ಲ ಚೆಕ್ ಮಾಡಿಸಿದ್ರಾ? ಫಸ್ಟ್ ಜಾತಕ ನೋಡಿ ಆಮೇಲೆ ಮುಂದೆ ಎಲ್ಲ. ಯಾಕೆಂದ್ರೆ ಇದು ಲಿಟ್ರಲಿ ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಅರೇಂಜ್ಡ್ ಮ್ಯಾರೇಜ್, ಆಲ್ ಲೆವೆಲ್ ಅರೇಂಜ್ಡ್ ಮ್ಯಾರೇಜ್ ಆಗಿರೋದು. ಬಟ್ ಏನೇ ಹೇಳಿ, ಚಂದನ ಬಗ್ಗೆ ಹೇಳ್ಬೇಕಂದ್ರೆ, ಚಂದನ ಅದು ID ಕಾರ್ಡು ಸ್ಟಾರ್ ಸುವರ್ಣದಲ್ಲಿದೆ, ಆಧಾರ್ ಕಾರ್ಡು ಕಲರ್ಸ್ ಕನ್ನಡದಲ್ಲಿದೆ, ಪ್ಯಾನ್ ಕಾರ್ಡು ಜಿ ಕನ್ನಡದಲ್ಲಿದೆ, ರೇಷನ್ ಕಾರ್ಡ್ ಗಂಡನ ಮನೇಲಿದೆ. ಅದಕ್ಕೆ ನಾನು ಬಹುಮುಖ ಪ್ರತಿಭೆ ಅಂತ ಹೇಳಿ. ಬಹಳ ಚಾನಲ್ ಪ್ರತಿಭೆ, ಎಲ್ಲ ಚಾನಲಲ್ಲೂ ಆಕ್ಟ್ ಮಾಡ್ಬಿಟ್ಟಿದ್ದಾರೆ. ಹೌದು, ಏನೋ ನಿಮ್ಮಂತ ಎಲ್ಲರ ಆಶೀರ್ವಾದ. ಎಲ್ಲ ಒಳ್ಳೇದಾಗ್ಲಿ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗೋ ಅಷ್ಟು ದುಡಿ ಚೆನ್ನಾಗಾಗ್ಲಿ. ಸೀರಿಯಸ್ಲಿ ಈ ತರ ಆಗ್ಲಿ. ನಿಮ್ಮ ಯಜಮಾನ್ರು ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅಂತ ಒಂದು ಸಾಂಗ್ ಡೆಡಿಕೇಟ್ ಮಾಡೋಂಗಿದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ಬೋದು ನಿಮಗೆ? ಅವರ ನಗುವ ನಯನ. ಹೌದಾ? ಮೇ ಬಿ ಚೇಂಜ್ ಮಾಡ್ಕೊಳ್ಳಿ ಅದನ್ನ. ಕಾಪಿರೈಟ್ಗೆ ನಾಡಿನ ನಾಡಿ ಚಂದನ ಅನ್ಕೊಂಡೆ ಇಂಥದ್ದು ಯಾವುದೋ ಇರುತ್ತೆ ಅಂತ. ನಾಡಿನ ನಾಡಿ ಚಂದನ ಚಂದನ ಚಂದನ. I'll make the change today. ಹೇಳಿ, ನೀವು ಒಂದ್ಸಲಿ ನಮಸ್ಕಾರ ಮಾಡಿ ವೀಕ್ಷಕರಿಗೆಲ್ಲ ಹೇಳಿ. ನಮಸ್ಕಾರ, ನಾನು ಪ್ರತ್ಯಕ್ಷ. ರೀಸೆಂಟಾಗಿ ಮದುವೆ ಆಗಿದ್ದು ಚಂದನ ಅವ್ರಿಗೆ. ಇವಾಗ ಬೀಯಿಂಗ್ ಹೆಲ್ಡ್ ಹಾಸ್ಟೇಜ್ ಅಟ್ ಕೀರ್ತಿ ENT ಕ್ಲಿನಿಕ್. ಥ್ಯಾಂಕ್ ಯು. ಪ್ರತ್ಯಕ್ಷ ಅವ್ರನ್ನ ಪ್ರಮಾಣಿಸಿ ನೋಡಿದ್ಯಾ ನೀನು? ಅವಶ್ಯಕತೆ ಏನಿಲ್ಲ. ಹೌದಾ? ನೋಡಿಲ್ವಾ? ನೋಡಿದ್ದೀನ, ನೋಡ್ತಾನೆ ಇದೀನಲ್ಲ ದಿನ. ಹೆಂಗ್ ಪ್ರಮಾಣಿಸಿ ನೋಡಿದೆ? ನಿಮ್ಗೆ ಯಾಕೆ ಬೇಕದು? ಹೆಂಗ್ ಪ್ರಮಾಣಿಸ್ ನೋಡ್ದೆ ಅಂದ್ರೆ, ಬಿಫೋರ್ ದಟ್ ವಾಟ್ ಇಸ್ ಪ್ರಮಾಣಿಸ್ ಮೀ. ಅದೊಂದು ಡಿಸ್ಕ್ಲೈಮರ್ ಹೇಳ್ಬಿಡು ಇವ್ರ ಬಗ್ಗೆ ಒಂಚೂರು. ಈಗ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಬೇಕು ಅಂತ ಇರ್ತಾರೆ. ನೋಡಿದ್ದೆಲ್ಲ ನಿಜ ಅಲ್ಲ ಅಂದರೆ ಬರೀ ನೋಡೋದಲ್ಲ, ಅದ್ರ ಬಗ್ಗೆ ನೀಟಾಗೆ ವಿವರಿಸಿ ಯೋಚನೆ ಮಾಡಬೇಕು, ಇದು ಕರೆಕ್ಟಾ ತಪ್ಪಾ ಅಂತ. ಅದನ್ನು ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡೋದು ಅಂತ ಹೇಳ್ತಾರೆ. ನಾನು ಪ್ರತ್ಯಕ್ಷವಾಗಿ ಕಂಡಿರೋದನ್ನೇ ಪ್ರಮಾಣಿಸೂ ನೋಡ್ತಾ ಇದ್ದೀನಿ. ನಿಮಗೆ ನಮ್ಮ ಗುರುಗಳು ಒಬ್ಬರು ನಿಮ್ಮ ಮದುವೆಗೆ ಬರೋಕ್ಕಾಗಿಲ್ಲ. ನೀವು ಸಪ್ತಪದಿ ತುಳಿಯೋ ಟೈಮ್ಗೆ ಅವ್ರು ಬರಬೇಕಿತ್ತು, ಅವರು ಬರಲಿಲ್ಲ. ಬಟ್ ನಿಮಗೆ ವಿಶಸ್ ಕಳಿಸಿದ್ದಾರೆ. ಸ್ಟಾರ್ಟಿಂಗಲ್ಲೇ ಅವ್ರು ಸಪ್ತಪದಿ ತುಳಿದಿದ್ದಕ್ಕೆ ವಿಶಸ್ ಹೇಳ್ಬಿಡಿ ಅಂತ ಕಳಿಸಿದ್ದಾರೆ. ನಮ್ಮ ಗುರುಗಳಿಂದ ಚಂದನ ಮತ್ತು ಪ್ರತ್ಯಕ್ಷ ಅವರಿಗೆ ಈ ವಿಷಯ. ಸಪ್ತಪದಿ ತುಳಿಯುವ ದಂಪತಿಗಳಿಗೆ ಹಾರ್ದಿಕ ಶುಭಾಶಯಗಳು, ಶುಭರಾತ್ರಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಿಶಸ್ಗೆ ಧನ್ಯವಾದಗಳು. ಶುಭವಾಗಲಿ. ಮೊದಲನೇದಾಗಿ ಚಂದನ ಅವರೇ, ಹೊಸ ವರ್ಷದ ಶುಭಾಶಯಗಳು ನಿಮಗೆ. ಯಾಕೆ ಈ ತರ ಎಲ್ಲ ಮಾಡಿ ನಂಗೆ ಟಾರ್ಚರ್ ಕೊಡ್ತಾ ಇದ್ದೀರಾ? ಹ್ಯಾಪಿ ನ್ಯೂ ಇಯರ್ ಹೇಳ್ಬಾರ್ದಾ? ಅದೆಲ್ಲ ಹೇಳ್ಬೋದು. ಏನಿದು ಚಂದನ ಅವರೇ ಗಿವ್ರೆ ಅವರೆಕಾಳು ಬೇಳೆ ಎಲ್ಲ. ಆಯ್ತು ಚಂದನ, ನಮ್ದು ಹಳೆ ಪರಿಚಯ, ಈ ತರ ಎಲ್ಲ ಹೇಳ್ಬಾರ್ದು. ಪ್ಲೀಸ್ ನನ್ನ ಹೋಗು ಬಾ ಅಂತ ಕರೀರಿ. ಸರಿ ಚಂದನ,
ಅಲ್ಲ ನಿಮ್ಮ ಯಜಮಾನ್ರ ಮುಂದೆ ಒಂಚೂರು ರೆಸ್ಪೆಕ್ಟ್ ಕೊಡೋಣ ಅಂತ ಕೊಟ್ಟೆ, ಬೇಡ ಅಂದರೆ ನನಗೆ ಪರವಾಗಿಲ್ಲ, ಅವ್ರೇನು ಅನ್ಕೊಳ್ಳಲ್ಲ. ಅನ್ಕೋಬೇಡಿ. ನಾವು ಡನ್. ಸುಮಾರು ಪೂರ್ವಜನ್ಮದ ಪುಣ್ಯ ನಮಗೆ ಅವಳು ಫ್ರೆಂಡ್ ಆಗಿರೋದು. 7 ಹಾಂ 7 ಜನ್ಮದ್ದು. ಮುಂಚೆ ಜಿ ಕನ್ನಡ ಅಂತ ಒಂದು ಜನ್ಮ ಇತ್ತು, ಅದರಲ್ಲಿ ಪರಿಚಯ ಅವಳು. ಅದಕ್ಕೆ ಮುಂಚೆ ಕಲರ್ಸ್ ಕನ್ನಡ ಅಂತ ಒಂದು ಜನ್ಮ ಇತ್ತು, ಅದರಲ್ಲೂ ಪರಿಚಯ. ಅದಕ್ಕೆ ಮುಂಚೆ ಸುವರ್ಣ ಅಂತ ಒಂದು ಜನ್ಮ ಇತ್ತು, ಅದರಲ್ಲೂ ಪರಿಚಯ. 3 ಜನ್ಮದ ಪರಿಚಯ. ಇವಾಗ ಕೀರ್ತಿ ಎಂಟಿ ಕ್ಲಿನಿಕ್ ಜನ್ಮದ ಪರಿಚಯ. ನಾನು ಎಂಟ್ರಿ ಕೊಟ್ಬಿಟ್ಟೆ ಅದ್ರ. ಎಸ್ ಎಸ್. ಆದ್ರೆ ನಿಮ್ಮನ್ನು ಹೋಗೋ ಬರ ಅನ್ನಲ್ಲ ನಾನು. ಗಂಡಸರ ಬಗ್ಗೆ ಅಪಾರವಾದ ಗೌರವ, ಕಾಳಜಿ ಎಲ್ಲ. ನ್ಯೂ ಇಯರ್ ರೆಸಲ್ಯೂಷನ್ ಏನಪ್ಪ ನಿಂದು? ನಂದು ನ್ಯೂ ಇಯರ್ ರೆಸಲ್ಯೂಷನ್. ಸೊ ಆಕ್ಚುಲಿ ನನಗೆ ಮದುವೆ ಆಗೋ ಮುಂಚೆ ಇನ್ನು ಕೋರ್ಟ್ಶಿಪ್ ಪೀರಿಯಡ್ ಇರುವಾಗಲೇ ಹೇಳಿದ್ದೆ, ಕಪಲ್ಸ್ ಶೋ ಇದು ಅದು ಇದ್ರೆ ಪ್ಲೀಸ್ ಕರಿಬೇಡ, ನಿನ್ನ ಪಾಡಿಗೆ ನೀನು ಹೋಗು, ನೀನು ಮುಗಿಸ್ಕೊಂಡ್ ಬಾ ಅಂದ. ಆಯ್ತಾ? ಸೊ ಅದಕ್ಕೆ ನೀವು ಫೋನ್ ಮಾಡೋವಾಗ ನಾನು ಫಸ್ಟ್ ರಿಲಕ್ಟೆಂಟ್ ಆಗಿದ್ದೆ. ಯಾರಪ್ಪ ಸುಮ್ಮನೆ ಕುತ್ಕೊಂತಾರೋ, ಕ್ವೆಶನ್ ಕೇಳ್ತಾರೆ, ನಾವು ನಗ್ಬೇಕು, ಆನ್ಸರ್ ಮಾಡಬೇಕು, ಅವೆಲ್ಲ ಯಾರಿಗೆ ಬೇಕು ಅಂದ. ಬಟ್ ಇಲ್ಲ, ನಿಮ್ಮ ಶೋಗೆ ಬಂದಾದ್ಮೇಲೆ ವೆರಿ ಫರ್ಮ್ ಮೈಂಡಿಂದ ದಿಸ್ ನ್ಯೂ ಇಯರ್ ಆನ್ವರ್ಡ್ಸ್ ಐ ವಾಂಟ್ ಬಿ ಡೂಯಿಂಗ್ ಎನಿ ಮೋರ್ ಆಫ್ ದೀಸ್. ಅಲ್ಲ, ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ. ಖುಷಿ ಆಯ್ತು ನಂಗೆ. ಯಾವಾಗಲೂ ಅಷ್ಟೇ, ಒಂದು ಎಕ್ಸ್ಪೀರಿಯನ್ಸ್ ಆದರೆ ನೆಕ್ಸ್ಟ್ ಮುಂದಕ್ಕೆ ಫ್ಯೂಚರು ಏನು ಮಾಡಬೇಕು ಅಂತ ಗೊತ್ತಿರುತ್ತೆ. ಆ ಒಳ್ಳೆ ಎಕ್ಸ್ಪೀರಿಯನ್ಸ್ ನಾನು ಕೊಟ್ಟೆ ಅನ್ನೋದಿದೆಯಲ್ಲ, ಅದಕ್ಕಿಂತ ದೊಡ್ಡದಿನ್ನೇನಿಲ್ಲ. ಅದರ ಜೀವನದಲ್ಲಿ ಯಾರಾದ್ರು ಕಲ್ಲೋಡಿದ್ರೆ ಅದನ್ನು ಮನೆ ಕಟ್ಟಕ್ಕೆ ಬಳಸ್ಬೇಕಂತೆ. ನಾನು ಅದನ್ನು ಬಳಸ್ಕೊತಾ ಇದ್ದೀನಿ. ಈಗ ನಿಜವಾದ ರೆಸಲ್ಯೂಷನ್ ಕೇಳಿ. ಈಗ ನಿಜವಾದ ರೆಸಲ್ಯೂಷನ್ ಅಂತ ಏನಂದರೆ, ಈ ಫ್ಯಾಮಿಲಿ, ನನ್ನ ತಾಯಿ, ನನ್ನ ತಮ್ಮ, ಮತ್ತು ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಮೀನಿಂಗ್ ನಾಟ್ ಜಸ್ಟ್ ನಮ್ಮ ರಿಲೇಟಿವ್ಸು, ನಮ್ಮ ಉದಯ್ ಡಿಜಿಟಲ್ ಇರೋದು ಕುಟುಂಬ, ನಮ್ಮ ಆಫೀಸಲ್ಲಿ ಎಲ್ಲ ನಮ್ಮ ಟೀಮು, ಆ್ಯಂಡ್ ಎವ್ರಿ ಓಲ್ಡ್ ಎಂಪ್ಲಾಯಿ ಟು ಎವ್ರಿ ನ್ಯೂ ಒನ್. ಐ ವಾಂಟ್ ಟು ಮೇಕ್ ಶ್ಯೂರ್ ಇಯರ್ ಓವರ್ ಇಯರ್ ಯು ಆಲ್ ಮೂವ್ ಒಂದು ಸ್ಟೆಪ್ ಮೇಲೆ. ಗುಡ್. ಅಷ್ಟ ಆದರೆ ಐ ಬಿ ಹ್ಯಾಪಿ ಎವ್ರಿ ಇಯರ್. ಮೇಡಮ್ ನಿಮ್ಮದು? ಅದೇ, ನಾನು ಈ ವರ್ಷ 0 ಸೈಜ್ ಆಗೋಣ ಅಂತ. ಓಕೆ, ನಾವು ಇದಕ್ಕೆ ಕೌಂಟ್ರ್ ಕೊಡಬಾರ್ದು, ಒಳ್ಳೇದಲ್ಲ. It's 2024. ಅದೇ ಅಷ್ಟೇ. ಓಕೆ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಹುಟ್ಟಿದಲ್ಲಿ ಚಂದನ? ತುಮಕೂರು. ಡೇಟ್ ಆಫ್ ಬರ್ತು? 26/6/1999. ಕ್ವಾಲಿಫಿಕೇಶನು? ಡಬಲ್ ಗ್ರಾಜ್ಯುಯೇಟ್, BCom, ಮಾಸ್ಟರ್ಸ್ ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್, ಭರತನಾಟ್ಯಂ. ವಾಹ್. ಹಾಬೀಸ್ ಏನು ಚಂದನ? ಅದು ಗೊತ್ತಲ್ಲ ಎಲ್ಲ ನಿಮಗೆ, ಹಾಡು, ಡ್ಯಾನ್ಸು, ಅಡುಗೆ. ನನಗೆ ಇದೆಲ್ಲನೂ ಗೊತ್ತು ಕಣ, ಜನಕ್ಕೆ ಕೇಳ್ತಿರೋದು ಹೇಳ. ಸಿಂಗಿಂಗ್, ಡ್ಯಾನ್ಸಿಂಗ್, ಕುಕಿಂಗ್, ಆಕ್ಟಿಂಗ್, ತಲೆ ತಿನ್ನೋದು, ಎಲ್ಲರ ಬ್ರೈನ್ ತಿಂತೀನಿ. ಓಕೆ. ಪ್ರತ್ಯಕ್ಷ್, ನೀವು ಹೇಳಿ, ಹುಟ್ಟಿದ ಯಾವ ಊರು? ಹುಟ್ಟಿದ್ದು ಬೆಂಗಳೂರು. ಓಕೆ. ಡೇಟ್ ಆಫ್ ಬರ್ತು? 10/6/1998. ಒಂದೇ ವರ್ಷ ದೊಡ್ಡವರು. ಬಟ್ ಮೆಂಟಲಿ ನಾನು ಸ್ವಲ್ಪ ದೊಡ್ಡೋಳು. ಜೋಕ್ ಮಾಡಬೇಡಮ್ಮ. ಬಟ್ ಅದೇ ಆ ಏಜ್ ಗ್ಯಾಪು, ಮೆಚುರಿಟಿ ಸ್ವಲ್ಪ ನಂಗೆ ಜಾಸ್ತಿ. ಸೇಮ್ ಜೋಕ್ ಟ್ವೈಸ್ ಇಸ್ ನಾಟ್ ಫನಿ. ಎನಿವೇ, ಕ್ವಾಲಿಫಿಕೇಶನು ಐ ಡಿಡ್ ಮೈ ಮೆಕ್ಯಾನಿಕಲ್ ಇಂಜಿನಿಯರಿಂಗು RV ಅಲ್ಲಿ. ನಿಮ್ಮ ಗಾಡಿ ಕೆಟ್ಟವ್ರೆ ನೀವೇ ರೆಡಿ ಮಾಡ್ಕೋತೀರಾ? ಬರೀ ಗಾಡಿ ಅಲ್ಲ, ಒಂದು ಮೋಟರು, ಒಂದು ನಲ್ಲಿ, ಏನೇ ಕೆಟ್ಟೋದ್ರು ಅವರೇ ಮಾಡೋದು. ನಲ್ಲಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಡ, ಸಾರಿ. ಎಷ್ಟು ಲೋಕಲ್ ಆಗಿ ಹೇಳ್ಬಿಡಲ್ಲ. ಅಲ್ಲ, ತೊಂದ್ರೆ ಇಲ್ಲ, ನಲ್ಲಿನೂ ಕಷ್ಟನೇ ರಿಪೇರಿ ಮಾಡಿ. ಅಲ್ಲ, ನೀವು ಮಾಡಿದ್ರಿ ತಾನೇ ಅಲ್ಲ ಅವತ್ತು. ಬಟ್ ಮೆಕ್ಯಾನಿಕಲ್ ಅಲ್ಲಿ ಗಾಡಿ ಅಂದಲ್ಲ, ಅದೇ ಎಲ್ಲ ಮೆಕ್ಯಾನಿಕ್. ನಿಮ್ಮ ರೆಸಲ್ಯೂಷನ್ ಏನು ಚಂದನ ಅವರೇ? ರಿಯಲ್ ರೆಸಲ್ಯೂಷನ್ ಅಂದರೆ ಅಫ್ಕೋರ್ಸ್ 2024 ನನಗೆ ತುಂಬ ಇವೆಂಟ್ಫುಲ್ ಇಯರ್ ಆಗಿತ್ತು. ಒಂದು, ನನ್ನ ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಆಯಿತು, ಮಾಸ್ಟರ್ಸ್ ಇನ್ ಪರ್ಫಾರ್ಮಿಂಗ್ ಆರ್ಟ್ಸ್. ನನ್ನ ರಂಗಪ್ರವೇಶ ಆಯಿತು, ತುಂಬ ಚೆನ್ನಾಗಾಯಿತು. ಆ್ಯಂಡ್ ನಂಗೆ ಹೊಸ ಸೀರಿಯಲ್ ಸಿಕ್ತು, ಲಕ್ಷ್ಮೀ ನಿವಾಸ, ಆ್ಯಂಡ್ ಅದು ತುಂಬ ಚೆನ್ನಾಗಿ ಆಗ್ತಾಯಿದೆ, ನಂಬರ್ 1 ರೇಟಿಂಗಲ್ಲಿದೆ. ಇವ್ರು ಸಿಕ್ಕಿದ್ರು ಆ್ಯಂಡ್ ನನ್ನ ಲೈಫಲ್ಲಿ ಹೊಸ ಒಂದು ಜೀವನ ಶುರು ಮಾಡಿದ್ದೀನಿ. ಸೊ 2024 ನಾನು ಅಂದ್ಕೊಳ್ದಲ್ಲೇ ಎಲ್ಲ ತುಂಬ ಚೆನ್ನಾಗಾಗಿದೆ. ಆ ಒಂದು ಗ್ರೋತ್ ಆಗಿದೆ ನನ್ನ ಲೈಫಲ್ಲಿ. ಸೊ ಆ ಗ್ರೋತು
ಹೀಗೆ ಚೆನ್ನಾಗಿ ಎಲ್ಲರೂ ಖುಷಿಯಾಗಿ ಇರಬೇಕು, ಆರೋಗ್ಯವಾಗಿರಬೇಕು ಅನ್ನೋದೇ ನನ್ನ ರೆಸೊಲ್ಯೂಷನು. ಯಾಕಂದರೆ ಪರ್ಟಿಕ್ಯುಲರ್ ಇದು ಅಂತೆಲ್ಲ ಅಂದ್ಕೊಂಡ್ರೆ ಅದು ನಮಗೆ ಬೇಕಾದಾಗೆ ನಮ್ಮ ಪ್ರಯತ್ನ ಇರುತ್ತೆ ಹೊರತು ಅದು ಏನಾಗಬೇಕು ಅಂತ ಇರುತ್ತೋ ಅದೇ ಆಗೋದು. ಸೊ ಅಷ್ಟೆಲ್ಲ ನಾನು ತುಂಬಾ ಅಂದ್ಕೊಳ್ಳಲ್ಲ. ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ಐ ವಾಂಟ್ ಟು ಗೋ ವಿತ್ ದ ಫ್ಲೋ ಆ್ಯಂಡ್ ಆ ಗ್ರೋತ್ ಇರಲಿ ಅಂತ ಅನ್ಕೋತೀನಿ. ಸದ್ಗುರಿ ನೀನು ಒಳ್ಳೆ ಜ್ಞಾನ ಕೊಟ್ಟೆ ಅಲ್ಲ. ಸ್ವಲ್ಪ ಹೈಟಲ್ಲೂ ಗ್ರೋ ಆಗ್ಬಿಡು. ನಿಮ್ಮದು ಮದುವೆ ಆದಮೇಲೆ ಇದೆ ಫಸ್ಟ್ ಇಂಟರ್ವ್ಯೂ, ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ. ಆ್ಯಕ್ಚುಲಿ ರಿಯಲ್ ಮೀನಿಂಗ್ ಆಫ್ ಎಕ್ಸ್ಕ್ಲೂಸಿವ್ ಅಂದರೆ ಇದು. ಕರೆಕ್ಟ್. ಸೊ ಮದುವೆ ಅಲ್ಲ, ನಂಗೆ ಪೂರ್ತಿ ಲೈಫಲ್ಲೇ ಇದು ಫಸ್ಟ್ ಇಂಟರ್ವ್ಯೂ ನಡೀತಾರೆ ನೋಡಿ. ಇದು ಎಕ್ಸ್ಕ್ಲೂಸಿವ್ HD. ಸೊ ಹಾಗಾಗಿ ನೀವು ಕೇಳಬಾರ್ದು, ನಾವು ಹೇಳಬಾರ್ದು ಅನ್ನೋ ಸೆಗ್ಮೆಂಟ್ ಇಟ್ಕೊಳ್ಳೋದ ಬೇಡವಾ ಅಂತ ನಾನು ಅಂದ್ಕೊಂಡೆ. ಈಗ ಮಾರ್ಕೆಟಲ್ಲಿರೋ ಹೊಸ ಗಂಡ ನೀವು. ಇಲ್ಲ, ಮಾರ್ಕೆಟಿಂದ ಹೊರಗಡೆ ಬಂದಾಯ್ತು ಇವಾಗ. ಹೌದಾ? ಸೋಲ್ಡ್ ಔಟ್. ಸೊ ಮಾರ್ಕೆಟಲ್ಲಿರೋ ಹೊಸ ಹೆಂಡತಿ. ಓಕೆ, ಹೇಗಿದೆ ದಾಂಪತ್ಯದ ಅನುಭವ? ಹೇಗೆ? ಅದೇ ನಾವು ನಿನ್ನೆ ಮಾತಾಡ್ತಾ ಇದ್ವಿ. ಆ್ಯಕ್ಚುಲಿ ನಿನ್ನೆಗೆ ನಾವು ಮದುವೆ ಆಗಿ 1 ತಿಂಗಳು ಕಂಪ್ಲೀಟ್ ಆಯಿತು ಎಕ್ಸಾಕ್ಟ್ ಆಗಿ. ಇವಾಗ ಯಾರಾದರೂ ಚಂದನ ಎಷ್ಟು ತಿಂಗಳು ಅಂದರೆ 1 ತಿಂಗಳು ಅನ್ಬೋದಾ? ಜನ್ಮಕ್ಕೆ ಹೋಗೋ. ಇಲ್ಲ, ಎಷ್ಟು ತಿಂಗಳು ಮದುವೆ ಆಗಿದ್ದು ಅಂದರೆ ಅವಾಗ 1 ತಿಂಗಳು ಅನ್ಬೋದು. ಓಕೆ, ಆಯಿತಾ. ನಿನ್ನೆಗೆ 1 ತಿಂಗಳು ಆಯಿತು. ಅವಾಗ ಯೋಚನೆ ಮಾಡ್ತಿದ್ವಿ ಏನು ಮಾಡಿದ್ದೀವಿ ನಾವು 1 ತಿಂಗಳು ಅಂದಾಗ. ಅವರು ಕೆಲ್ಸಕ್ಕೆ ಹೋದ್ರು, ನಾನು ಶೂಟಿಂಗ್ ಹೋದೆ. ಇಷ್ಟೇ ಮಾಡಿರೋದು 1 ತಿಂಗಳು ಪೂರ್ತಿ. ಲಿಟ್ರಲಿ ಶೂಟಿಂಗಿಂದ ಅವ್ರ ಕೆಲಸದಿಂದ ಬಂದಮೇಲೆ ಹಾಯ್ ಸರಿ ಗುಡ್ ನೈಟ್ ಇಷ್ಟೇ. ಒಂದು ಮೂವಿ ನೋಡೋಣ ಅಂತ ಕೂರೋದು. ಅವ್ರ ಪಾಪ ಎದ್ದಿರ್ತಾರೆ, ನಾನು 5 ನಿಮಿಷಕ್ಕೆ ಮೂವಿನೇ ನಿಮ್ಮನ್ನು ನೋಡ್ತಿರುತ್ತೆ. ಹೌದು, ನಾನು ಫುಲ್ಲು ಅಂತ ಮಾಡ್ಕೊಂಡಿರ್ತೀನಿ. ನನಗೇನು ಡಿಫ್ರೆನ್ಸ್ ಇಲ್ಲಪ್ಪ. ಮುಂಚೆನೂ ಮೂವಿ ಒಬ್ಬನೇ ನೋಡ್ತಾ ಇದ್ದೆ, ಇವಾಗಲೂ ಮೂವಿ. ಅದಕ್ಕೆ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಬೇರೆ ಮಾಡ್ಕೊಂಡು ಯಾರು ಮುಂಚೆ ಇನ್ಫಾರ್ಮ್ ಮಾಡಿರ್ಲಿಲ್ಲ. ಏನ್ ಮಾಡೋದು, ಅರೇಂಜ್ ಮ್ಯಾರೇಜ್ ಅಲ್ಲ. ಒಂದು ಪುಸ್ತಕ ಇದೆ, ತಪ್ಪು ಮಾಡೋದು ಹೇಗೆ ಅಂತ. ಅದನ್ನ ಓದ್ಬೇಕು ನೀವು. ಅದು ಓದಿದ್ರೆ ಗೊತ್ತಾಗತ್ತೆ. ಆದ್ಮೇಲೂ ಏಕಾಂಗಿಯಾಗೆ ಇರ್ತೀರಾ, ಸಿನಿಮಾಗಳು ಒಬ್ಬೊಬ್ಬರೇ ನೋಡ್ಬೇಕಾ, ಯಾವ ಸಿನಿಮಾಗೆ ಯಾರನ್ನ ಕರ್ಕೊಂಡು ಹೋಗ್ಬೇಕು, ಯಾವ ಸಿನಿಮಾ ಯಾರಿಗೆ ಕರ್ಕೊಂಡು ಹೋಗ್ಬೇಕು ಅಲ್ಲ. ನೀವು 1 ತಿಂಗಳ ಮುಂಚೆ ಎಲ್ಲಿದ್ರಾ? ಬುಕ್ ಸಜೆಸ್ಟ್ ಮಾಡೋದಿತ್ತಲ್ಲ. ಈಗ ಸಾಮಾನ್ಯವಾಗಿ ನಾನು ಈ ಸೆಲೆಬ್ರಿಟಿ ಕಪಲ್ಸ್ಗೆ ಲವ್ ಸ್ಟೋರಿ ಹೇಳಿ ಅದು ಇದು ಕೇಳಲ್ಲ, ಯಾಕಂದರೆ ಎಲ್ಲ ಕಡೆ ಹೇಳ್ಬಿಟ್ಟಿರ್ತಾರೆ ಅಂತ. ಇದ್ರಲ್ಲಿ ನಂಗೆ ಎಲ್ಲ ಫ್ರೀಡಮ್ಮು ಇದೆ, ಯಾಕಂದರೆ ಫಸ್ಟ್ ಇಂಟರ್ವ್ಯೂ ಆಗಿರೋದ್ರಿಂದ. ಮೊದಲು ಪರಿಚಯ ಆದಾಗಿಂದ ಮದುವೆ ಆಗಿ 1 ತಿಂಗಳು ಕಳೆಯೋವರೆಗೂ ಏನೇನಾಯಿತು, ಹೇಗೆಲ್ಲ ಆಯಿತು ಅಂತ ಚಿಕ್ಕದಾಗಿ ಹೈಲೈಟ್ಸ್ ಹೇಳಬೇಕು. ಕಥೆ ಥರ ಹೇಳಬೇಕು. ನೀನೊಂದು ಸೆಂಟೆನ್ಸ್ ಹೇಳಿದ್ರೆ ನೆಕ್ಸ್ಟ್ ಸೆಂಟೆನ್ಸ್ ಇವರು, ಆಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ಅವರು, ಹಾಗೆ ಹೇಳಬೇಕು. ಓಕೆನಾ? ಶುರು ಮಾಡೋಣ. ಇದು ಚಂದನ ಮತ್ತು ಪ್ರತ್ಯಕ್ಷ ಅವರ ಅರೇಂಜ್ ಮ್ಯಾರೇಜ್ ಸ್ಟೋರಿ ಶುರು ಆಗ್ತಾ ಇದೆ ಈಗ. ಸೊ ಒಂದಿನ ಶೂಟಿಂಗಲ್ಲಿ ಇದ್ದೆ. ನಮ್ಮಮ್ಮ ನಂಗೆ ಫೋನ್ ಮಾಡಿದ್ರು, ಈ ಥರ 1 ವರ್ಷದಿಂದ ನಂಗೆ 1 ವರ್ಷದಿಂದ ಹುಡುಗನ ಹುಡುಕ್ತಾ ಇದ್ರು. ಬಟ್ ನಾನು ಯಾವುದೂ ಅಕ್ಸೆಪ್ಟ್ ಮಾಡಿರಲಿಲ್ಲ. ಮ್ಯಾಟ್ರಿಮೋನಿ ವೆಬ್ಸೈಟ್ಸಲ್ಲೆಲ್ಲ ಇತ್ತು, ಆಸೀಮಾ, ಭಾರತ್ ಮ್ಯಾಟ್ರಿಮೋನಿ, ಎಲ್ಲದರಲ್ಲೂ ಇತ್ತು. ಸೊ ಈ ಥರ ಯಾವುದು ಸೆಟ್ ಆಗ್ತಿಲ್ಲ, ಏನು ಮಾಡೋದು ಅಂತ. ಸೊ ನನ್ನ ಶೂಟಿಂಗಲ್ಲಿ ಇದ್ದಾಗ ಫೋನ್ ಮಾಡಿದಾಗ ನನ್ನ ಜೊತೆ ದಿಶಾನು ಪಕ್ಕದಲ್ಲಿದ್ದರು. ದಿಶಾಂಗೆ ಫೋನ್ ಕೊಡು, ಅವ್ರಿಗೆ ಯಾರಾದರೂ ಪರಿಚಯ ಆದರೆ ಹುಡುಗ ಕೇಳ್ತೀನಿ, ಯಾರಾದರೂ ಇದ್ರೆ ಹೇಳು ಅಂತ ಹೇಳ್ತೀನಿ ಅಂತ. ಸೊ ದಿಶಾ ನಮ್ಮಮ್ಮ ಮಾತಾಡಿದ್ರು. ದಿಶಾ ಯಾರಾದರೂ ಇದ್ರೆ ಹೇಳಮ್ಮ, ಗೊತ್ತಲ್ಲ ಈ ಮದರ್ಸು ಯಾವ ಲೆವೆಲ್ಗೆ ಎಮೋಷ್ನಲ್ ಆಗಿ ಮಾತಾಡ್ಬಿಡ್ತಾರೆ ಅಂತ. ನಾನೊಬ್ಳೇ ಇನ್ನೋಳು ಸೆಟ್ಲ್ ಆಗಬೇಕು ಲೈಫು, ಅದು ಇದು ಅಂತೆಲ್ಲ ಶುರು ಮಾಡಿದ್ರು. ಸರಿ, ಅವರು ದಿಶಾ ಫುಲ್ ಅದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ಅವ್ರದ್ದು ಗೊತ್ತಿರೋ ಒಬ್ಬರು ಮ್ಯಾರೇಜ್ ಬ್ರೋಕರ್ಗೆ ನನ್ನ ಪ್ರೊಫೈಲೆಲ್ಲ ಕಳಿಸಿದ್ರು, ಜಾತಕ ಅದು ಇದು ಎಲ್ಲ. ಅದಾದಮೇಲೆ ದಿಶಾ ಅವರಮ್ಮ ಮತ್ತು ನಮ್ಮ ಅತ್ತೆ, ಪ್ರೆಸೆಂಟ್ ಅತ್ತೆ ಒಟ್ಟಿಗೆ ಏನೋ ಒಂದು ಲಂಚಲ್ಲಿ ಕುತ್ಕೊಂಡು ಮಾತಾಡ್ತಿರ್ತಾರೆ. ಅಂದ್ರೆ ಅತ್ತೆ ಅಂದ್ರೆ ನಮ್ಮತ್ತೆ ಮತ್ತೆ ಅವ್ರಮ್ಮ ಒಟ್ಟಿಗೆ ಒಂದು ಲಂಚಲ್ಲಿ ಕುತ್ಕೊಂಡು ಮಾತಾಡ್ತಿರುವಾಗ ಈ ಥರ ಚಂದನ ಹುಡುಗನ್ ನೋಡ್ತಾ ಇದ್ದಾರೆ ಅಂತ ಕಣೆ, ಅದು ಇದು ಅಂದಾಗ ಇವ್ರು ಹೇಳಿದ್ದಾರೆ, ಹೌದಾ ಹಾಗಿದ್ರೆ ನನ್ನ ಮಗನಿಗೆ ಕೇಳ್ಬೋದಲ್ವಾ, ಸರಿ ಅವ್ರ ಪ್ರೊಫೈಲ್ ಕಳ್ಸಕ್ಕೆ ಹೇಳಿ ಜಾತಕ ಎಲ್ಲ ನೋಡಲಿ ಅಂತ. ಅದಾದ್ಮೇಲೆ ಒಂದೇ ದಿನದಲ್ಲಿ ನಮ್ಮಮ್ಮ ಅವರಮ್ಮ ಮಾತಾಡ್ಕೊಂಡು ನಮ್ಮ ಜಾತಕ ಅವ್ರ ಜಾತಕ ಎಲ್ಲ ಎಕ್ಸ್ಚೇಂಜ್ ಆಗಿ ಅದನ್ನ ಪುರೋಹಿತ್ರಿಗೂ ತೋರಿಸಿ ಓಕೆ ಅಂತ ಇವ್ರ ಜಾತಕ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಮ್ಮಮ್ಮ ಮೀಟ್ ಮಾಡೋಣ ಅಂತ ಬಂತು. ನಾನು ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದೆ. ಇವತ್ತು ವೀಕೆಂಡ್ ಏನು ಪ್ಲಾನ್ ಮಾಡೋಣ ಊಟಕ್ಕೆ ಅಂದ. ಅಲ್ದು ನಾನು ಪ್ಲಾನ್ ಮಾಡ್ಕೊತಾ ಇದ್ದೆ, ನಮ್ಮಮ್ಮ ನನ್ನ ಫುಲ್ ಲೈಫೇ ಪ್ಲಾನ್ ಮಾಡಿಬಿಟ್ಟಿದ್ರು. ಬಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ತೋರಿಸ್ರು, ನೋಡಿ ಈ ಹುಡುಗಿ ಅಂದ. ನೋಡಿದ ತಕ್ಷಣ ಬೇಡಮ್ಮ, ಚೈಲ್ಡ್ ಮ್ಯಾರೇಜ್ ಸರಿ ಆಗಲ್ಲ ಅಂತ. ಬಿಕಾಸ್ ಅದರಲ್ಲಿ ಎಲ್ಲ ಸಣ್ಣ ಮಗು ಥರ ಕಾಣ್ತಾ ಇಲ್ಲೋ. ಬೇಡಮ್ಮ, ದಿಸ್ ವಿಲ್ ನಾಟ್ ಬಿ ರೈಟ್ ಅಂದೆ. ಇಲ್ಲ ಒಂದ್ಸಲಿ ಮೀಟ್ ಮಾಡೋಣ ಅಂದರು. ಆಮೇಲೆ ಓಕೆ ಜಾನ್ನಲ್ಲಿ ಸಂಕ್ರಾಂತಿ ಆದ್ಮೇಲೆ ಮೀಟ್ ಮಾಡೋಣ, ಅವಾಗ ಒಳ್ಳೆ ಟೈಮ್ ಅಂದರು. ಬಟ್ ಮೇಡಮ್ ತುಂಬ ಫಾಸ್ಟ್ ಇದ್ರು. ಇಲ್ಲ ಇವತ್ತೇ ಮೀಟ್ ಆಗೋಣ. ಸುಮ್ಮನೆ ಕೂತ್ಕೊಳ್ಳಿ,
ನಾನೇನ್ ಫಾಸ್ಟ್ ಇರ್ಲಿಲ್ಲ. ನಂಗೆ fight fast ಭಾಳ ಇದ್ದಿದ್ದು? ಇಷ್ಟ. ಆಗ್ಲಿ ಯಾರು ಫಾಸ್ಟ್ ಇದ್ದಿದ್ದು? ಯಾವ್ದಕ್ಕೆ? ಸೊ 4th ಯಾರೋ ಫಾಸ್ಟ್ ಇದ್ರು, 4th ಬಂದ್ಬಿಡಿ ಮೀಟ್ ಆಗೋಣ ಅಂದ್ಬಿಟ್ಟು 4th ಹೇಳಿದ್ರು, 5th ಮೀಟ್ ಆದ್ವಿ ನಾವು. ಬೇಸಿಕ್ಲಿ ಏನಾಯ್ತು ಅಂದ್ರೆ ನಾನು ಅನ್ಕೊಂಡೆ ಓಕೆ ಮೈ ಫಸ್ಟ್ ಅರೇಂಜ್ ಮ್ಯಾರೇಜ್ ಸಿಟ್ಟಿಂಗು ಅರೌಂಡ್ 10-15 ಆಗತ್ತೆ, ಆಮೇಲೆ ಯಾರೋ ಒಬ್ರು ಫೈನಲೈಸ್ ಆಗ್ತಾರೆ. ಇಲ್ಲ ಅಂದ್ರೆ ಎಂಡ್ ಆಫ್ ದ ಡೇ. ಇಲ್ಲ, ಎಲ್ಲಾ ಗಂಡಸರಿಗೂ ಹಂಗೆ ಇರುತ್ತೆ. ಹೌದು. ಸೊ ಐ ಥಾಟ್ ಓಕೆ ಟ್ರಯಲ್ ಅಂಡ್ ಎರರ್ ಪ್ರಾಸೆಸ್ ಇವತ್ತು ಸ್ಟಾರ್ಟ್ ಮಾಡೋಣ. ಅಲ್ಲಿ ಹೋದೆ, ಕೂತ್ಕೊಂಡೆ, ಎಲ್ಲ ಮಾತಾಡ್ಸಾಯ್ತು. ಆಮೇಲೆ ನಾನು ಹೇಳ್ತೀನಿ, ಫುಲ್ ನಿಮ್ಗೆ ಕೊಟ್ಬಿಡ್ತೀನಾ ಆಯ್ತಾ? ಇವ್ರು ಹೇಳಿದ್ರಲ್ಲ ಅರ್ಜೆಂಟ್ ಮಾಡಿದ್ ನಾನಲ್ಲ, ಅಮ್ಮ ಮೀಟ್ ಮಾಡ್ಬೇಕಲ್ಲ, ಇವ್ರಮ್ಮ. ನಮ್ಮಮ್ಮ ಅಲ್ಲ, ವಿ ವಾಂಟೆಡ್ ಟು ಮೀಟ್ ಆಫ್ಟರ್ವರ್ಡ್ಸ್. ಸಂಕ್ರಾಂತಿ ಇಲ್ಲ ಕೇಳಿ, ಧನುರ್ಮಾಸ ಇತ್ತು. ಇದಕ್ಕೆ ಥರ್ಡ್ ಪಾರ್ಟಿ ಜಡ್ಜ್ ಕರಿಬೇಕು, ನಮ್ ತಾಯಿ ಕರಿಬೇಕು, ಯಾರಪ್ಪ ಅರ್ಜೆಂಟ್ ಮಾಡಿದ್ರು. ಸರಿ, ಹಂಗಾರೆ ಜಡ್ಜ್ ಕರ್ಬೋಣ, ಫೈನಲ್ ಜಡ್ಜ್ಮೆಂಟ್ ಆಗ್ಬಿಡ್ಲಿ. ಕರಿ ಅತ್ತೆ ಅಂತ ಅಮ್ಮ ಲಲ್ಲಮ್ಮ. ಓಹೋ, ಅವ್ರಿಬ್ರು ಮಧ್ಯ ಬಂದು ಏನೇನೋ ಮಾಡಿದಿರ ನೀವು ದಾಂಧಲೆ. ಕೂತ್ಕೊಳಕ್ಕೆ ಏನಿಲ್ಲ. ಸಿಕ್ಕಾಬಟ್ಟೆ ಹೋಗ್ಬಿಡ್ತಿದ್ರು ನಿಮ್ದಂತೂ. ಚಂದನ, ನನಗೆ ಇಂಥ ಅತ್ತೆ ಸಿಕ್ಕಿರೋದೇ ನನ್ನ ಪುಣ್ಯ, ಪೂರ್ವಜನ್ಮದ ಪುಣ್ಯ. ಓಕೆ, ನಾನು ಹೇಳ್ಬಿಡ್ತೀನಿ. ಇವರು ನನ್ನ ಇವಾಗ ಸಿಕ್ಕಿರೋ ಅಮ್ಮ ಅಂತಾನೆ ಹೇಳ್ತೀನಿ. ಮೈ ಸೆಕೆಂಡ್ ಮಾಮ್, ಲಲಿತಾಂಜಲಿ ಉದಯ್ ಅಂತ. ನಿಮ್ಗೆಲ್ಲರಿಗೂ ಗೊತ್ತು, ಅವರು ತುಂಬ ಹಿರಿಯ ಕಲಾವಿದೆ. ಎಲ್ಲ ಕಡೆ ನೀವು ನೋಡಿರ್ತೀರಾ, ಸೀರಿಯಲ್, ಸಿನಿಮಾ ಎಲ್ಲದರಲ್ಲೂ ಅವರು ತುಂಬಾ ಮಿಂಚಿದ್ದಾರೆ. ಈಗ ನನ್ನ ಅತ್ತೆ. ಎಲ್ರಿಗೂ ನಮಸ್ಕಾರ. ಸೊ ಇವಾಗ ನಮ್ಮ ನಮ್ಮ ಮದುವೆ ಆಗಿದೆ, ಅದಕ್ಕೆ ಮೇಜರ್ ರೀಸನ್ ಇವರೇ ಕಾರಣ ಅಂತ ಹೇಳ್ಬೋದು. ಸೊ ಆಬ್ವಿಯಸ್ಲಿ ಒಂದು ಹೆಣ್ಮಗಳು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬರ್ತಾಳೆ ಅಂತ ಅಂದರೆ ಲಾಟ್ ಆಫ್ ಬ್ಯಾಗೇಜ್ ಇರುತ್ತೆ, ಇನ್ನೊಂದು ಕಡೆ ಹೊಸ ಜೀವನ ಶುರು ಮಾಡಬೇಕು ಅಂತ ಇರುತ್ತೆ. ಅದನ್ನು ತುಂಬ ಈಸಿ ಮಾಡಿಕೊಟ್ರು. ನಂಗೆ ಯಾವುದೇ ಥರದ ರಿಸ್ಟ್ರಿಕ್ಷನ್ ಇಲ್ಲ, ನಾನು ಶೂಟಿಂಗಿಗೆ ಎಷ್ಟೊತ್ತಿಗಾದರೂ ಬರಲಿ. ಬಿಕಾಸ್ ಅವರು ಇಂಡಸ್ಟ್ರಿಲಿ ಇರೋದ್ರಿಂದ ಒಂದು ಕಂಪ್ಲೀಟ್ ಸಪೋರ್ಟ್, ನನಗೆ ಸಪೋರ್ಟ್ ಸಿಸ್ಟಮೇ ಸಿಕ್ಕಿದೆ. ಆಬ್ವಿಯಸ್ಲಿ ಪ್ರತ್ಯಕ್ಷ ಸಪೋರ್ಟ್ ಇದ್ದಾರೆ, ಅದೆಲ್ಲದಕ್ಕಿಂತ ಮೇಜರ್ ಇವ್ರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೆಲ್ಲ ಸಪೋರ್ಟ್ ನನಗೆ ಸಿಕ್ಕಿದೆ. ಯಾಕೆ ನೀವು ಇಂಥ ಕೆಲಸ ಮಾಡ್ಬಿಟ್ರಿ, ಯಾಕೆ ಇಂಥ ನಿರ್ಧಾರ ತಗೊಂಡ್ಬಿಟ್ರಿ ನೀವು ಅಂತ? ಇಷ್ಟು ಒಳ್ಳೆ ಹುಡುಗಿ, ಚಂದನ ಅಂತಾನೆ ಹೆಸರು ಇಟ್ಕೊಂಡಿದ್ದಾಳೆ. ಸೊ ಯಾರು ಮತ್ತೆ ತಪ್ಪು ಮಾಡಕ್ ಸಾಧ್ಯ ಹೇಳಿ? ಜಾತಕ ಎಲ್ಲ ನೋಡಿದ್ರ ನೀವು? ಖಂಡಿತವಾಗ್ಲು ಚೆನ್ನಾಗಿ ಮ್ಯಾಚ್ ಆಯ್ತಾ? ಓ 100%. ಅಲ್ಲ, ಅವ್ರಿಬ್ರಿಗಲ್ಲ, ನಿಮ್ಮಿಬ್ರಿಗೆ. ಆಕ್ಚುಲಿ ನಮ್ಮಿಬ್ರಿಗೆ ಮ್ಯಾಚ್ ಆದ್ಮೇಲೆ ಇಲ್ಲಿ ಮ್ಯಾಚ್ ಮಾಡಿಸಿದ್ದ. ಹೌದಾ? ನಿಜ. ಯಾವತ್ತು 2 ಜಡೆಗಳು ಸೇರಿದ್ರೇನೆ ಪ್ರಾಬ್ಲಮ್ ಆಗೋದು. ಸೊ ಈ 2 ಜಡೆ ಒಂದಾಗ್ಬಿಟ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ನಮ್ಮಿಬ್ರು ನೋಡ್ದು ಫಸ್ಟ್ ಜಾತಕ. ಈಗ ಗಂಡ ಹೆಂಡತಿ ಜಾತಕ ನೋಡೋದೆಲ್ಲ ಔಟ್ಡೇಟೆಡ್. ಅತ್ತೆ ಸೊಸೆ ಜಾತಕ. ಎಕ್ಸಾಕ್ಟ್ಲಿ. ಆಕ್ಚುಲಿ ಏನ್ ಗೊತ್ತಾ, ನಾವಿಬ್ರು ತುಂಬಾ ವಿಷಯದಲ್ಲಿ ಮ್ಯಾಚ್ ಆಗ್ತೀವಿ. ಊಟದ ವಿಷಯದಲ್ಲಿ, ಎಷ್ಟೊಂದು ಟೇಸ್ಟ್ ವಿಷಯದಲ್ಲಿ, ಎಷ್ಟೊಂದ್ರಲ್ಲಿ ಮ್ಯಾಚ್ ಆಗಿ ಹೋಗ್ತೀವಿ ನಾವು. ಅಂಡ್ ಥಾಟ್ಸ್ ವಿಷಯದಲ್ಲಿ, ಥಿಂಕಿಂಗ್ ವೈಸ್ ಅಲ್ಲಿ ತುಂಬಾ ಸಿಂಕ್ ಆಗ್ತೀವಿ ನಾವು. ನಾನು ಒಂದೇ ಹೇಳ್ದೆ ಅವಳಿಗೆ, ನೋಡ್ ಮಗಳೇ, ನೀನ್ ನನ್ ಸೊಸೆ ಅಲ್ಲ, ನೀನ್ ನನ್ ಮಗಳು. ನಾನ್ ಹೆತ್ತಿಲ್ಲ, ಇನ್ನೊಂದು ತಾಯಿ ಹೊಟ್ಟೆಲಿ ಹುಟ್ಬಿಟ್ಟು ನೀನ್ ನನ್ನ ಮನೆ ತುಂಬ್ತಾ ಇದೆಯಾ. ದಟ್ಸ್ ವಾಟ್ ಐ ವಾಂಟೆಡ್. ಬೇರೆ ಏನು ಬೇಡ. ಇರ್ಬೋದು, ಎಲ್ಲರೂ ಹೇಳ್ಬೋದು, ಓ ಏನ್ ಕ್ಯಾಮ್ರಾ ಮುಂದೆ ಹೀಗೆ ಹೇಳ್ತಾರೆ ಅಂತ. ನೋ, ಇಟ್ ಈಸ್ ಅ ಫ್ಯಾಕ್ಟ್. ನನ್ ಮಗಳು ಬಂದಿದ್ದಾಳೆ. ಸೊ ಈ ಮನೆ ಆಕ್ಚುಲಿ ನಾನು ಹೇಳ್ತಾ ಇದ್ದೆ, ನನಗೆ ಬಿಕಾಸ್ 2021, 22 ಸೋ ಮೆನಿ ಡಿಸಾಸ್ಟರ್ ಆಯಿತು ಸೊ ನನ್ನ ಲೈಫಲ್ಲಿ. ಬಟ್ ಐ ಡೋಂಟ್ ವಾಂಟ್ ಟು ಟೆಲ್ ದಟ್. ಎಲ್ಲರಿಗೂ ಗೊತ್ತಿದೆ, ವೀಕ್ಷಕರಿಗೆ ಆಲ್ರೆಡಿ ಹ್ಯಾವ್ ಸ್ಪೋಕನ್ ಅಬೌಟ್ ದಟ್. ಬಟ್ ಏನಂದರೆ ಇವಳು ಬಂದ ಮೇಲೆ ನಮ್ಮ ಮನೆ ಒಂಥರ ಫುಲ್, ಅಂದರೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಆ ಡ್ಯಾಶ್ ಇತ್ತಲ್ಲ, ಅದು ಫುಲ್ ಆಗೋಯ್ತು. ಸೊ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್. ಐ ಆಮ್ ರಿಯಲಿ ಹ್ಯಾಪಿ. ಮಗ ನೋಡಿ ಬರೀ ಸೊಸೆ ಬಗ್ಗೆ ಮಾತಾಡ್ತಾರೆ ಅಂತ. ಅಲ್ಲ, ಮಗನ ಬಗ್ಗೆ ಹೇಳ್ಕೊಳ್ಳೋದೇನಿಲ್ಲ. ನಾನು ಹೇಳ್ತೀನಿ, ಅವನು ಒಂಥರ ಪ್ರೆಷಿಯಸ್ ಜೆಮ್ ಅವನು. ಸೊ ಅದಕ್ಕೆ ತಕ್ಕನಾಗ ನನ್ನ ಮಗಳು ಸಿಕ್ಕಿದ್ದಾಳೆ. ಸೊ ಈಕ್ವಲ್ ಆಯ್ತು. ನಿಂಬೆಹಣ್ಣು ಒಂದು ಹಿಡ್ಗಾಯಿ. ಈಗ ನಿಮ್ಮ ಸೊಸೆ ಬಗ್ಗೆ 3 ನೆಗೆಟಿವ್ಸ್ ಹೇಳಿ. ನಮಗೆ ಒಳ್ಳೆ ಕಾರ್ಯಕ್ರಮ ಮಾಡೋ ಅಭ್ಯಾಸನೇ ಇಲ್ಲ. ಇಲ್ಲ, ದಿಸ್ ಇಸ್ ವೆರಿ ಗುಡ್ ಕ್ವಶನ್ ಕೀರ್ತಿ. 3 ನೆಗೆಟಿವ್ಸ್ ಹೇಳಲೇಬೇಕು ನಾನು ಇವಳ ಬಗ್ಗೆ. 3 ಅಂತ ಹೇಳ್ತಾ ಇದ್ರ, ಬಟ್ ತುಂಬಾ ಇದೆ ಹೇಳೋದು ನೆಗೆಟಿವ್. ಅಯ್ಯೋ, ನಂಗೆ ಭಯ ಆಗ್ತದೆ ಈಗ. ಸೊ ನೀವು 3 ಅಂದ್ರೆ ನಂಗೆ ತುಂಬಾ ರೆಸ್ಟ್ರಿಕ್ಟ್ ಆಗ್ಬಿಡುತ್ತೆ, ತುಂಬಾ ಹೇಳ್ಬೇಕಾಗುತ್ತೆ. ಅಟ್ಲೀಸ್ಟ್ 3 ಹೇಳಿ. ಅಲ್ಲ, ಎಪಿಸೋಡ್ ಫುಲ್ ನೆಗೆಟಿವ್ನೇ ಹೇಳ್ತಾ ಹೋಗ್ಬೇಕು ನಾನು. ಹಾರ್ಡ್ ಡಿಸ್ಕ್ಗಳೇ ಆರ್ಡರ್ ಮಾಡ್ಬಿಡ್ತೀನಿ ನಾನು. ಏನ್ ನೆಗೆಟಿವ್ ಅಂದ್ರೆ ನನ್ನ ತಲೆಗೂ ಹೋಗ್ತಾ ಇಲ್ಲ, ಅಷ್ಟು ನೆಗೆಟಿವ್ಸ್ ಇದೆ ಅವಳ ಬಗ್ಗೆ ಹೇಳಬೇಕು ಅಂತಂದ್ರೆ. ಫಸ್ಟ್ ನೆಗೆಟಿವ್, ಶಿ ಈಸ್ ಎ ಬ್ಯೂಟಿಫುಲ್ ಸೋಲ್. ನಾನೇನೋ ಸರಿಯಾಗಿ ತಿನ್ನಲ್ಲ ಅಂತ ಹೇಳ್ತಾರೆ ಅನ್ಕೊಂಡೆ. ಫಸ್ಟ್ ನೆಗೆಟಿವ್ ಬರ್ತೀರಾ ಅರ್ಜೆಂಟ್ ನನ್ನ ಮಗಳಿಗೆ. ಸೆಕೆಂಡ್ರಿ, ಅವಳು ಏನಂದ್ರೆ ತುಂಬಾ ಅಟ್ಯಾಚ್ಡ್ ಹುಡುಗಿ. ಯಾರಿಗೆ? ಎಲ್ಲರಿಗೂ ಮನೇಲಿ.
ನನ್ನ ಚಿಕ್ಕ ಮಗಂಗಿರ್ಬೋದು, ಇವನ್ಗಿರ್ಬೋದು, ಶಿ ಗಿವ್ಸ್ ಟೈಮ್. ಈಗ 1 ತಿಂಗಳೇ ಇರ್ಬೋದು, ಆದ್ರೂ ಶೂಟಿಂಗಿಂದ ಬಂದ ತಕ್ಷಣ ಎಲ್ರಿಗೂ ಎಷ್ಟೆಷ್ಟು ಟೈಮ್ ಕೊಡಬೇಕು, ಶಿ ವಿಲ್ ಡಿಸ್ಟ್ರಿಬ್ಯೂಟ್ ಹರ್ ಸೆಲ್ಫ್. ಅಲ್ಲ, ದಿಸ್ ಇಸ್ ನಾಟ್, ನನಗೆ ಇಟ್ಸ್ ನಾಟ್ 1 ಮಂತ್. ಎಲ್ಲರೂ ಅನ್ಬೋದು 1 ಮಂತಲ್ಲಿ ಏನು ಗೊತ್ತಾಗುತ್ತೆ ಅಂತ. ನೋ, ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಲೈಫ್ ಲಾಂಗ್ ವಿ ಆರ್ ಗೋಯಿಂಗ್ ಟು ಸ್ಟೇ ಲೈಕ್ ದಿಸ್. ಸೂಪರ್. ಹೀಗೆ ಇರ್ತೀವಿ. ಆ್ಯಂಡ್ ನಾನು ಹೇಳಿದಲ್ಲ, ಬ್ಯೂಟಿಫುಲ್ ಸೋಲ್ ಅಂದಮೇಲೆ ಇನ್ನೇನೂ ಬೇಡ ನಿಮಗೆ. 3 ನಿಂಬೆಹಣ್ಣು. ಎರಡೇ ಇತ್ತು, 3. ದೃಷ್ಟಿ ಜಾಸ್ತಿ ಆಗ್ತಾ ಇರುತ್ತಲ್ಲ, ನಿಂಬೆಹಣ್ಣು ಜಾಸ್ತಿ ಮಾಡ್ತಾರೆ. ಯಾಕೆ ಕುಂಬಳಕಾಯಿನೇ ತಗೊಂಡ್ರೆ ನಿಂಬೆಹಣ್ಣೆ ಖರ್ಚು ಜಾಸ್ತಿ ಆಗುತ್ತೆ ಅಂತ. ನಿಂಬೆಹಣ್ಣು ಅಂತಂದ್ರೆ ಖರ್ಚು ನಿಂಬೆಹಣ್ಣು ಜಾಸ್ತಿ ಮಾಡ್ತೀನಿ ಹೇಳಿ. ಕುಂಬಳಕಾಯಿ ಜಾಸ್ತಿ ಮಾಡ್ಬೇಕು ಕೀರ್ತಿ ನೀವು, ನಿಂಬೆಹಣ್ಣಲ್ಲ ಕುಂಬಳಕಾಯಿ. ಆಯ್ತಾ? ಆಮೇಲೆ ತುಂಬಾ ಕೇರಿಂಗ್. ಇದೆಲ್ಲ ಡಿಲೀಟ್, ನೀವು ಎಷ್ಟು ಬೇಕಾದ್ರೂ ಹೇಳಿ. ಡಿಲೀಟ್ ಮಾಡ್ಬೇಡಿ, ಎಲ್ಲ ಡಿಲೀಟ್ ಮಾಡ್ಬೇಡಿ, ನಂಗೆ ಏನು ಯೋಚನೆ ಇಲ್ಲ. ಶಿ ಇಸ್ ವೆರಿ ಕೇರಿಂಗ್. ಆಮೇಲೆ ನಮ್ಮ ಮನೆಗೆ ಅವಳು ಸೊಸೆಯಾಗಿ ಬಂದೇ ಇಲ್ಲ. ಅವಳು ನನಗೆ ಫಸ್ಟು ಬಿಗಿನಿಂಗ್ ಇಲ್ಲ ಲಲ್ಲುಮಾ ಅಂತ ಹೇಳ್ತಾ ಇದ್ರು, ನಂಗೆ ಖುಷಿ ಆಗ್ತಾ ಇತ್ತು. ಆಮೇಲೆ ಯಾವ ಲೆವೆಲ್ 1 ತಿಂಗಳಲ್ಲಿ ಅಂದ್ರೆ, ಏನ್ ಲಲ್ಲಮ್ಮ ಲಲ್ಲಮ್ಮ ಬನ್ನಿ, ಕಮಾಂಡಿಂಗ್ ನನಗೆ, ಲಲ್ಲಮ್ಮ ಬನ್ನಿ ಲಲ್ಲಮ್ಮ. ಸೊ ಹೆಂಗ್ ಯಾವ ಇಲ್ಲಮ್ಮ ನಂಗೆ ಇವತ್ತು ಮೂಡಿಲ್ಲ ಪಿಕ್ಚರ್, ನೀವು ಸುಮ್ಮನೆ ಬರ್ತೀರಾ, ಜಾಸ್ತಿ ಮಾತಾಡಬೇಡಿ ನೀವು, ಅದು ಬಿಟ್ಟು ಡ್ಯಾಶ್ 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 ಹೇಳೋದು, ಅದು ಹೇಳಲ್ಲ ನಾನು ಈಗ. ಆಯ್ತಾ? ಈ ಡ್ಯಾಶ್ 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 ಯಾವತ್ತೂ ಕೇಳೇ ಇರಲಿಲ್ಲ. ಆಮೇಲೆ ಏನಕ್ಕಂತ ಯಾಕೆ ಡ್ಯಾಶ್ 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 ಹೇಳಲ್ಲ ನಾನು ಅದನ್ನ. ಸೊ ಈ ತರ ನಮ್ಮಿಬ್ರು ಬಾಂಡಿಂಗ್ಸು. ನಿನಗೆ ಡ್ಯಾಶ್ 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 ಅಂದ್ಲು, ನಿನ್ಗೆ ಎಲ್ಲ ಫಿಲ್ ನಾನು ಮಾತಾಡೋ ಒಂದು ಪದ, ಒಂದೇ ಪದ ಇಲ್ಲ ಪುಟ್ಟ. ನಾನು ಏನ್ ಹೇಳಿದ್ದು ಡ್ಯಾಶ್ ಅಂದ್ರೆ ಏನ್, ನೀನ್ ಯಾಕೆ ಹಂಗ್ ತಿಳ್ಕೊಳ್ತೀಯ? ನಾನು ಎಲ್ಲಾದ್ರೂ ಆತರ ಹೇಳ್ತೀನ ನಿಂಗೆ? ಡೆಫಿನೆಟ್ ಆಗಿ ಹೇಳಲ್ಲ. ಸೊ ಆಲ್ ಐ ಆಮ್ ಟೆಲ್ಲಿಂಗ್ ನೆಗೆಟಿವ್. ಹೌದು. ಅವ್ರಿಗೂ ಒಂದ್ ಸ್ವಲ್ಪ ಖುಷಿ ಆಗ್ಲಿ, ಏನ್ ಅಮ್ಮ ಬರೀ ಪಾಸಿಟಿವ್ ಹೇಳ್ತಾ ಇದ್ರೆ, ನಾನು ಏನು ಹೇಳಿಲ್ಲ ನೆಗೆಟಿವ್ ಅಂತ, ಅದಕ್ಕೆ ಡ್ಯಾಶ್ ಅಂತ ಹೇಳಿದೆ. ಅತ್ತೆ ಬಗ್ಗೆ ಸೀರಿಯಸ್ ಆಗಿ 3 ನೆಗೆಟಿವ್ 3 ಪಾಸಿಟಿವ್ ಹೇಳಬೇಕು. ನೆಗೆಟಿವಾ? ಸರಿಯಾಗಿ ತಿನ್ನಲ್ಲ, ಒಳ್ಳೆ ಗುಬ್ಬಚ್ಚಿ ತರ, ಇಷ್ಟಿಷ್ಟೇ ತಿನ್ನೋದು. ಆಮೇಲೆ ನಾನು ಬೇಡ ಬೇಡ ಅಂದ್ರು ಬೆಳಗ್ಗೆ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಎದ್ದೇಳ್ತಾರೆ. ಎದ್ಬಿಟ್ಟು ಬೇಡ ಅಂದ್ರೂ ರೆಸ್ಟ್ ತಗೊಳ್ದಲೆ ರಾತ್ರಿ ಎಷ್ಟೇ ನಿದ್ದೆ ಮಾಡಿಲ್ಲ ಅಂದ್ರೂ ಬೆಳಗ್ಗೆ ಎದ್ದೇಳ್ತಾರೆ. ಇನ್ನೆಲ್ಲ ಪಾಸಿಟಿವ್ ಏನಂದ್ರೆ ನನ್ನ ಬಗ್ಗೆ ಅವ್ರು ಏನೇನೆಲ್ಲ ಹೇಳಿದ್ರು, ನಾನು ಆಲ್ರೆಡಿ ಅವ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ. ಅದು ಎಲ್ಲದು ಪಾಸಿಟಿವ್, ಇದು ಬಿಟ್ಟು ಇನ್ನೆಲ್ಲ ಪಾಸಿಟಿವ್. ಓಹ್ ಸೂಪರ್. ವಿಚಾರಕ್ಕೆ ಬಂದ್ಬೋಣ. ನಿಮ್ಮನ್ನು ಕರೆಸಿದ ಮುಖ್ಯ ಉದ್ದೇಶ ನಿಮ್ಮದೊಂದು ಜಡ್ಜ್ಮೆಂಟ್ ಬೇಕಿತ್ತು ಅಂತ. ಇವರಿಬ್ಬರು ಮೊದಲು ಭೇಟಿಯಾದಾಗ ತುಂಬ ಅರ್ಜೆಂಟ್ ಮಾಡಿದ್ದು ಯಾರು ಅನ್ನೋದು ಚರ್ಚೆ. ಅರ್ಜೆಂಟ್ ಮಾಡಿದ್ದು ಯಾರು ಅಂತ ಮದುವೆಗೆ ಅಲ್ಲ, ಮೀಟ್ ಮಾಡಕ್ಕೆ ಅರ್ಜೆಂಟ್ ಅಂತ ಅಲ್ಲ ವಿಷಯ. ಸೊ ಈ ಕಡೆ ನಮ್ಮ ಕಡೆಯಿಂದನೂ ಫಸ್ಟ್ ಅಟೆಂಪ್ಟ್ ಆಯ್ತಾ, ಅವ್ರ ಕಡೆಯಿಂದನೂ ಆಲ್ಮೋಸ್ಟ್ ಫಸ್ಟ್ ಅಟೆಂಪ್ಟ್. ಹುಡುಗ ನೋಡಿದ್ದು ಅದೆಲ್ಲ. ಸೊ ಅವಾಗ ಧನುರ್ಮಾಸ ನಡೀತಾ ಇತ್ತು, ಎಕ್ಸಾಕ್ಟ್ ಇದೇ ಟೈಮಿಂಗು ಧನುರ್ಮಾಸ ನಡೀತಾ ಇತ್ತು. ನಾನು ಕೇಳಿದೆ ಆ್ಯಕ್ಚುಲಿ ಗೀತಾ ಅವ್ರಿಗೆ, ಏನು ಮಾಡೋದು, ನಾನು ಸ್ವಲ್ಪ ಈ ಧನುರ್ಮಾಸದಲ್ಲಿ ಮೀಟ್ ಮಾಡಬಾರ್ದು, ಅದೆಲ್ಲ ಸ್ವಲ್ಪ ಇದೆ, ಬಟ್ ಯು ಕ್ಯಾನ್ ಟ್ಯೂನ್ ಮೀ ಅಪ್ಪ. ಪರವಾಗಿಲ್ಲ ಬಿಡಮ್ಮ, ಧನುರ್ಮಾಸ ಆದ್ರೇನು, ಇವಾಗ ನೋಡೋಣ, ಅದೇನು ಆಗಲ್ಲ ಅಂತ ಅನ್ವಾಗ, ಓ ಹೌದಾ ಅಂತ ಅನ್ಸುತ್ತೆ ನನಗೆ. ಸೊ ನಾನೇನು ಮಾಡಿದೆ, ಗೀತಾ ನಾನು ಡಿಸ್ಕಸ್ ಮಾಡಿದೆ, ಏನು ಮಾಡೋದು, ಧನುರ್ಮಾಸ ಮುಗಿಲ್ಲ, ಒಳ್ಳೆ ಡೇಟ್ ನೋಡೋಣ. ಆಮೇಲೆ ಗೀತಾ ಅವ್ರು ಹೇಳಿದ್ರು, ಒಂದು ಕೆಲಸ ಮಾಡೋಣಲ್ಲಂತ, ನಿಮ್ಗೂ ಬೇಡ ನಮಗೂ ಬೇಡ, ಹೊರಗಡೆ ಹೋಗ್ಬಿಟ್ಟು ಮೀಟ್ ಮಾಡ್ಬಿಡೋಣ ಅಂತಂದ್ರೆ. ಅಂದ್ರೆ ಮನೇಲಿ ಹೋಗ್ಬಾರ್ದು ಅಂತ. ಮನೇಲಿ ತಾನೇ ಬೇಡ, ಈ ಕಡೆ ಅವ್ರಿಗೂ ಅದೇ, ಆಮೇಲೆ ನನಗೂ ಮನೇಲಿ ಬೇಡ ಅನ್ಸ್ತು. ಓಕೆ ಹೊರಗಡೆ ಹೋಗೋಣ, ಹೊರಗಡೆ ಹೋಗ್ಬಿಟ್ಟು ಮೀಟ್ ಮಾಡೋಣ. ಬಟ್ ಆರಾಮಾಗಿ ಹೊರಗಡೆ ಹೋದು ಮೀಟ್ ಮಾಡ್ದು. ಆಮೇಲೆ ಮಿಕ್ಕಿದೆಲ್ಲ ಸ್ಟೋರಿ ಇವರೇ ಹೇಳ್ಕೊಳ್ತಾರೆ. ಮತ್ತೆ ಇದು ರಿವ್ಯೂ ತಗೋಬೇಕಿದ್ದು ಇಲ್ಲ, ಇದು ಮ್ಯೂಚುವಲ್ ಅಂದ್ರೆ ಬೇಸಿಕಲಿ ಇಲ್ಲಿ ತನಕ ಎಲ್ಲ ಪೇರೆಂಟ್ಸ್ ಮಧ್ಯಾಹ್ನ ಆಗಿದ್ದು, ನಾವ್ ಅಷ್ಟು ಇನ್ವಾಲ್ವೇ ಆಗಿರ್ಲಿಲ್ಲ. ನನ್ನ ಕಡೆಯಿಂದನೂ ಹೇಳಿದ್ದೆ, ನಂದು ರಂಗಪ್ರವೇಶ ಇತ್ತಲ್ವಾ. ಸೊ ಅದಾದ್ಮೇಲೆ ನೋಡೋಣ, ಬಿಕಾಸ್ ಇವ್ರು ಹೇಗೆ ಹೇಳಿದ್ರು, ಒಂದು 10 ನೋಡ್ತೀನಿ ಇದೇ ತರ, ಆಮೇಲೆ ಯಾವುದೋ ಒಂದು ಆಗಿದ್ರೆ ಇಲ್ಲಾಂದ್ರೆ ಪುಷ್ ಮಾಡೋಣ, ಆ ಒಂದು ಮೆಂಟಾಲಿಟಿನಲ್ಲೇ ನಾನು ಇದ್ದಿದ್ದು. ಸೊ ಅದೇ, ಅಯ್ಯೋ ಮೊನ್ನೆ ತಾನೇ ಯಾರೋ ಮೀಟ್ ಆಗಿದೆ, ಇವಾಗ ಬೇಡ, ಮತ್ತೆ ಆಗ್ಲಿ ರಂಗಪ್ರವೇಶ ಆದ್ಮೇಲೆ ಮೀಟ್ ಆಗೋಣ ಅನ್ನೋ ತರ ಇದ್ದೆ. ಬಟ್ ಯಾವಾಗಿದು ಜಾತಕ ಎಲ್ಲ ಓಕೆ ಆಯ್ತು, ಎಲ್ಲ ಆಯ್ತು, ನಮ್ಮಮ್ಮನೂ ಹೇಳಿದ್ರು, ಇಲ್ಲ ಒಂದ್ಸತಿ ಮೀಟ್ ಮಾಡ್ಬೋಣ ಅಂತ. ಸರಿ ಆಯ್ತು ನೀನು ಹೇಳಿದಾಗ ಓಕೆ ಅಂತ ನಾನು ಇಲ್ಲಿಂದ ಓಕೆ ಅಂದೆ. ಧನುರ್ಮಾಸದಲ್ಲಿ ಒಳ್ಳೆ ಕಾರ್ಯ ಅದು ಏನಕ್ಕೆ ಗೊತ್ತಾ? ಆ್ಯಕ್ಚುಲಿ ಧನುರ್ಮಾಸದಲ್ಲಿ ಶುಭ ಸಮಾರಂಭಗಳು ಯಾಕೆ ಮಾಡಲ್ಲ ಅಂತ ಗೊತ್ತಾ? ಅದಕ್ಕೊಂದು ರೀಸನ್ ಇದೆ. ಏನಂದರೆ ಧನುರ್ಮಾಸದಲ್ಲಿ ದೇವರನ್ನ ಎಪ್ಸೋ ಪ್ರಕ್ರಿಯೆ ಮಾಡಬೇಕಂತೆ. ದೇವರು ಅಂದರೆ ದಕ್ಷಿಣಾಯನ ಉತ್ತರಾಯಣ ಅಂತ ಒಂದು ಕಾಲದಲ್ಲಿ ಮಲಗಿರ್ತಾನೆ, ಒಂದು ಕಾಲದಲ್ಲಿ ಎದ್ದೇಳಬೇಕು ಅಂತ. ಈ ಧನುರ್ಮಾಸದಲ್ಲಿ ಅವನ್ನ ಎಬ್ಬಿಸ್ತೀವಂತೆ. ಎಬ್ಬಿಸಿದಾಗ ಬರೀ ಅವನ ಸೇವೆಯಲ್ಲೇ ಮುಳುಗಿರಬೇಕು ನಾವು, ನಮ್ಮದು ಪ್ರತ್ಯೇಕವಾಗಿ ಏನೂ ಮಾಡಬಾರ್ದು ಅನ್ನೋ ಥರ ಏನೋ ಒಂದು ನಂಬಿಕೆ ಇದೆ.
ಸೊ ಹಾಗಾಗಿ ನಾವು ಈಗ ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೋತಿದ್ದಾರೆ ಅಷ್ಟೇ. ಹಾಗಾಗಿ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಪೂಜೆ ಮಾಡೋದು ದೇವಸ್ಥಾನದಲ್ಲಿ, ಅವಾಗ ದೇವರು ಬೇಗ ಇದಾಗ್ತಾನೆ ಅನ್ನೋ ಥರ. ಇನ್ನೂ ಒಂಥರ ನಮಗೆ ಹೆಂಗೆ ಬೇಕು ಅದೇ ಹೇಳೋದ್ನಲ್ಲ, ಮೂಡ್ ಮೇಲೆ ನಂಬಿಕೆ ಅಂತ. ದೇವ್ರು ಎದ್ದಿದ್ದಾನೆ ಅಂದರೆ ನಮ್ಮನ್ನು ನೋಡ್ತಿರ್ತಾನೆ, ನಮ್ಗೆ ಒಳ್ಳೇದೇ ಮಾಡ್ತಾನೆ ಅಂತ ನಮ್ಮ ಕೆಲಸ ನಾವು ಮಾಡ್ಕೋಬೋದು ಅಂತ ಕೆಲವರು. ಬಟ್ ಅದಕ್ಕೆ ನಾವೇನ್ ಮಾಡಿದ್ವಿ, ಮನೇಲಿ ಏನೋ ಶುಭ ಕಾರ್ಯ ಮಾಡೋದು ಬೇಡ, ನಾವು ಹೊರಗಡೆ ಒಂದ್ಸತಿ ಮೀಟ್ ಮಾಡೋಣ, ಆಮೇಲೆ ಆದ್ರೆ ಮುಂದಕ್ಕೆ ನೋಡೋಣ ಆಫ್ಟರ್ ಧನುರ್ಮಾಸ ಅಂತ. ಏನಾದ್ರು ಎಫೆಕ್ಟ್ ಆದರೆ ನಾವು ಮೀಟ್ ಮಾಡಿದ ಹೋಟ್ಲಿಗಾಗಲಿ ನಮ್ಗೆ ಬೇಡ ಅಂತ ನೀವು ಅಲ್ವಾ? ಸ್ಟೋರಿ. ಸೊ ಜಡ್ಜ್ಮೆಂಟ್ ಮುಗೀತು. ವೆರಿ ನೈಸ್. ಅತ್ತೆಗೂ ಸೊಸೆಗೂ ಜಾತಕ ಮ್ಯಾಚ್ ಆಗಿದೆ. ನಿಮ್ಮ ದಾಂಪತ್ಯ ಸುಖವಾಗಿರಲಿ, ಮತ್ತೆ ನಿಮ್ಮ ಅತ್ತೆ ಸೊಸೆ ಸಂಬಂಧ ಚೆನ್ನಾಗಿರಲಿ, ಖುಷಿಯಾಗಿರಿ. ಸೊ ಈ ಹೊಸ ವರ್ಷಕ್ಕೆ ನಿಮ್ಮ ಮಗಳಿಗೆ ಏನು ಸಲಹೆ ಕೊಡ್ತೀರಾ? ನನ್ನ ಮಗ ಹಿಂಗಮ್ಮ, ಇದೊಂಚೂರು ಅಡ್ಜಸ್ಟ್ ಮಾಡ್ಕೋ ಅನ್ನೋ ಥರ? ಇಲ್ಲ, ನಾನು ಆ ಥರ ಸಲಹೆ ಇನ್ನೂ ಕೊಡಲ್ಲ. ಯಾಕೆ ಅಂದ್ರೆ ಅವಳು ಬುದ್ಧಿವಂತೆ, ಮಗ ತುಂಬಾ ಚೆನ್ನಾಗಿದೆ. ಮಗ ಅದನ್ನ ನೀಟಾಗಿ ಅಲ್ಲ ಅಂದ್ರೆ ಶಿ ಇಸ್ ಬ್ರಿಲಿಯಂಟ್ ಗರ್ಲ್, ಶಿ ನೋಸ್ ಟು ಬ್ಯಾಲೆನ್ಸ್. ಸೊ ನನ್ನ ಕಡೆಯಿಂದ ಏನು ಸಲಹೆ ಕೊಡುವಂಥದ್ದು ಇಟ್ಕೊಂಡಿಲ್ಲ ಮಗು. ಅದಕ್ಕೆ ಗೊತ್ತಿದೆ ನಾನು ಇರಬೇಕು, ನಾನು ಹೆಂಗೆ ಯಾರ ತವ್ರ ಮನೇಲಿ ಆಗಲಿ ಇಲ್ಲೇ ಆಗಲಿ ಹೆಂಗಿರಬೇಕು ಅನ್ನೋದು ಶಿ ನೋಸ್ ವೆರಿ ವೆಲ್. ನಾನು ಏನೂ ಹೇಳ್ಕೊಡೋದು ಬೇಡ, ನಾನೇ ಅವಳಿಂದ ಕಲಿಯೋದು ತುಂಬಾ ಇದೆ. ಅಯ್ಯೋ ಅಲ್ಲ, ಅದು ನಿಂಬೆಹಣ್ಣು 4 ಬೇಡ, ಒಂದು ಟ್ರ್ಯಾಕ್ಟ್ರಲ್ಲಿ ಹೇಳ್ಬಿಡಿ. ನಾನು ಏನೋ ಒಂದು ನೀವು ಇಂಟರ್ವ್ಯೂ ಮಾಡ್ತೀರಾ, ನಾನೇನೋ ಹೇಳಬೇಕು ಸೊಸೆ ಬಗ್ಗೆ, ಆ ಥರ ಖಂಡಿತವಾಗ್ಲೂ ಇಲ್ಲ. ಬಿಕಾಸ್ ನನ್ಗೆ ಏನಾಗಿದೆ ಅಂತಂದ್ರೆ, ನನ್ಗೆ ಹೆಣ್ಮಕ್ಳು ನೋಡೋದು ತುಂಬಾ ಇಷ್ಟ. ಆ್ಯಂಡ್ ಐ ಹ್ಯಾವ್ ಲಾಸ್ಟ್ ಮೈ ಡಾಟರ್. ಆ ಜಾಗನ ಅವಳು ತುಂಬಿದ್ದಾಳೆ. ಅಷ್ಟು ಮಾತ್ರ ಹೇಳಬಲ್ಲೆ ನಾನು, ಮತ್ತೆ ಅದಕ್ಕಿಂತ ಏನೂ ಇಲ್ಲ. ಯಾವುದೇ ದೃಷ್ಟಿ ಆಗದೆ ಇರಲಿ. ನಿಂಬೆಹಣ್ಣು ಮಾರಾಟ ಸೇಲ್ ಜಾಸ್ತಿ ಆದರೂ ಪರವಾಗಿಲ್ಲ, ನಿಮ್ಮಿಬ್ಬರಿಗೂ ದೃಷ್ಟಿ ಆಗದೆ ಇರಲಿ, ಚೆನ್ನಾಗಿರಲಿ. ಆದರೂ ನಮ್ಗೆ ಈ ಥರ ತುಂಬ ನೀಟಾಗಿ ಹೋಗ್ಬಿಟ್ರೆ ಒಂಥರ ಹಿಂಸೆ. ನನಗೆ ಒಂದು ಸಣ್ಣ ಕಂಪ್ಯಾಟಬಿಲಿಟಿ ಮಾಡೋಣ ನಿಮ್ಮಿಬ್ಬರ ಮಧ್ಯೆ. ಓಕೆನಾ? ಅತ್ತೆ ಸೊಸೆ ಕಂಪ್ಯಾಟಬಿಲಿಟಿ. ಓಕೆ. ಚಂದನ ಆ್ಯಕ್ಟ್ ಮಾಡಿರೋ ಸೀರಿಯಲ್ಗಳ ಹೆಸರು ಹೇಳಿ 30 ಸೆಕೆಂಡಲ್ಲಿ. ನೀವು 30 ಸೆಕೆಂಡಲ್ಲಿ ಒಂದು ಲಕ್ಷ್ಮೀ ನಿವಾಸ, ಒಂದು ಹೂಮಳೆ, ಇನ್ನೊಂದು ಯಾವ್ದು ಪುಟ ಅದು ನಾವಾಗ ನೋಡ್ತಾ ಇರಲಿಲ್ಲ ನಾನು. ಹೂಮಳೆ, ಇದು ಲಕ್ಷ್ಮೀ ನಿವಾಸ, ಅದೇ ಒಂದು ತಂದೆತ್ತು ಬಿಟ್ರೆ ರಿಯಾಲಿಟಿ ಶೋ, ಡಾನ್ಸಿಂಗ್ ಶೋ. ಬಿಗ್ ಬಾಸ್ ಸೀರಿಯಲ್ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು ಸ್ವಾಮಿ. ಸಾರಿ ಬಟ್ ಯಾವ್ಯಾವ್ದ್ರಲ್ಲಿ ಇದ್ದು ಅಂತ. ರಾಜಾರಾಣಿ ಹೇಳ್ಕೊಡ, ಹಂಗೆ ಕಿವಿಲಿ ಹೇಳ. ಇಲ್ಲ ನಂಗೆ ಎಲ್ಲೋ ಒಂದು ನಿಂಬೆಹಣ್ಣು ಕ್ಯಾನ್ಸಲ್, ಬಾಳೆಹಣ್ಣು ಇಲ್ಲ. ನಾವು ಅಷ್ಟು ಪಾಸ್ಟ್ ಬಗ್ಗೆ ಎಲ್ಲ ಮಾತಾಡಿಲ್ಲ, ಏನಿದ್ರು ಫ್ಯೂಚರ್ ಬಗ್ಗೆ ಮಾತಾಡಿ. ನನಗೆ ಮೋಸ ಮಾಡ್ಬೋದು ಕಣ, ಟೆಕ್ನಾಲಜಿಗೆ ಮೋಸ ಮಾಡಕ್ಕಾಗಲ್ಲ. ಮೈಕ್ ಹಾಕೊಂಡಿದ್ದಾರೆ. ಕ್ಯಾಮ್ರಾ ಮೈಕ್ ಇದೆ, ಹೇಳ್ಕೊಡ್ತೀನಿ. ಹಾಗೆ ನೀವ್ ಮಾಡಿದ್ದು ನಂಗೆ ಹೇಳ್ಬಿಡಿ ಒಂದೆರಡು. ನನಗೆ ಅದೇ ಗೊತ್ತಾಗಿದ್ದು. ನೀವು ಹೇಳ್ಬೇಕಾದ್ರೆ ಅವಳು ಯೋಚನೆ ಮಾಡ್ತಿದ್ಲು, ಅಯ್ಯೋ ಇವಾಗ ನನ್ನೂ ಕೇಳ್ತಾರೆ ಏನ್ ಹೇಳಿ. ಇಲ್ಲ, ನಂಗೆ ಒಂದೇ ಪ್ರಾಪರ್ ಆಗಿ ಗೊತ್ತಿರೋದು, ನಂಜುಂಡಿ ಕಲ್ಯಾಣ. ಅದೇ ಇನ್ನೊಂದಿದೆ, ಇದು ಕಿನ್ನರಿ, ಮಹಾನದಿ, ಒಲವಿನ ನಿಲ್ದಾಣ. ಇನ್ನೊಂದಿದೆ. ಇನ್ನೊಂದ ಹಳೇದ ರೀಸೆಂಟ್ ಇನ್ ಬಿಟ್ವೀನ್ ಮಹಾನದಿ ಆಯ್ತಲ್ಲ. ಮಹಾನದಿ ಆದ್ಮೇಲೆ ಕಿನ್ನರಿ ಆದ್ಮೇಲೆ ಒಲವಿನ ನಿಲ್ದಾಣ. ಒಲವಿನ ನಿಲ್ದಾಣ, ಕಿನ್ನರಿ ಆಯ್ತು. ನೀನು ನಿನಗಾಗಿನ ಅಲ್ಲ, ನಿನ್ನಿಂದಲೇ. ಕರೆಕ್ಟ್, ಆಲ್ಮೋಸ್ಟ್ ಹೇಳ್ದೆ. ನಾನು ಒಂದೇ ಮಿಸ್ ಆಗಿತ್ತು. ಇಬ್ರು ಒಂದೊಂದು ಮಿಸ್ ಆಗಿ ಅದು ಕವಡೆ ಶಾಸ್ತ್ರದಲ್ಲಿ 32 ಅದೆಲ್ಲ ಮ್ಯಾಚ್ ಆಗೋಯ್ತಲ್ಲ. ಇಬ್ರು ಒಂದೊಂದು ಮಿಸ್ ಆಗಿದ್ವಿ, ಅದು ಮ್ಯಾಚ್ ಆಗುತ್ತೆ. ಎಲ್ಲೂ ಕರೆಕ್ಟ್. ನೋಡಿ, ಯಾರೋ ಕಮೆಂಟ್ ಮಾಡಿದ್ರೆ ಈಗ ಯಾಕೆ ಸೀರಿಯಲ್ ಮಾಡ್ತಿಲ್ಲ ಕೇಳಿ ಅಂತ. ನಾನಾ ಯಾಕೆ ಸೀರಿಯಲ್ ಮಾಡ್ತಾ ಇಲ್ಲ? ಐ ವಾಸ್ ಬಿಸಿ 1 year. ವೆಡ್ಡಿಂಗ್ ಪ್ಲಾನರ್ ಆಗ್ಬಿಟ್ಟಿದೆ. ಸೊ ಅದರಿಂದ ಆ ಕಡೆ ಕಾನ್ಸಂಟ್ರೇಟ್ ಮಾಡಿಲ್ಲ. ಈಗ ಡೆಫಿನೆಟ್ ಆಗಿ ಇನ್ ಮುಂದೆ ಬರೋದು ನಾನು ಖಂಡಿತವಾಗಿ ಒಪ್ಕೊಳ್ತೀನಿ. ಇವಾಗ ನಾನು ಫ್ರೀ. ಇಬ್ರು ಇವಾಗ ನಾನು ಶೂಟಿಂಗ್ ಹೋಗೋದಿನ ನನ್ನ ಮಗಳು ಎಲ್ಲ ರೆಡಿ ಮಾಡ್ಕೊಡ್ತಾಳೆ, ಪ್ಯಾಕ್ ಮಾಡ್ಕೊಡ್ತಾಳೆ. ಅವಳು ಹೋಗೋದಿನ ನಾನು ಪ್ಯಾಕ್ ಮಾಡ್ಕೊಡ್ತೀನಿ. ನಾವಿಬ್ರು ಹೋಗೋದಿನ ನನ್ನ ಮಗ ಪ್ಯಾಕ್ ಮಾಡ್ಕೊಡ್ತಾಳೆ. ಕೆಲಸ ಇಲ್ವಪ್ಪ ನಿಂಗೆ? ಹೊಟ್ಟೆಪಾಡಿಗೋಸ್ಕರ ಮಾಡ್ತಾ ಇರೋದು. ಸೊ ಎಲ್ರು ಹೊಟ್ಟೆಪಾಡಿಗೆ ಬಟ್ಟೆಪಾಡು. ನೋಡಿ, ನಮ್ಮಿಬ್ರು ಕೇಳಿದ್ರ ನನ್ನ ಮಗನಿಗೂ ಇಂದ ಕ್ಯಾರೆಕ್ಟರ್ ಇದ್ರೆ ಕೊಟ್ಬಿಡಿ. ಸೊ ನಾವ್ 3 ಜನ ಒಂಥರ ಈ ಫ್ಯಾಮಿಲಿ ಪ್ಯಾಕೇಜ್ ತರ ಏನಾದ್ರು ಇದ್ರೆ. ನಾನು ಬಣ್ಣ ಹಾಕೊಂಡ್ಬಿಟ್ಟೆಲ್ಲ ಆಕ್ಟ್ ಮಾಡಕ್ಕಾಗಲ್ಲ. ಏನೇ ಇದ್ರು ಮನೆಗ್ ಬಂದ್ಬಿಟ್ಟು ಆಮೇಲೆ ಆಕ್ಟ್ ಮಾಡೋದು. ಬಣ್ಣ ಇಲ್ದೆ ಆಕ್ಟ್ ಮಾಡಿ ಹಾಗೆ ಆಕ್ಟ್ ಮಾಡ್ತಾ ಇರ್ತಾರ ಅವ್ರು.
ಯಾರ ಮಕ್ಳು ಹೇಳಿ ಅವರು ಅಂತ. ಸೊ ಡೆಫಿನೆಟ್ಲಿ ಕಣಕಣದಲ್ಲೂ ಅದು ನಟನೆ. ಕೇಸರಿ ಇರುತ್ತೆ. ನೋಡಿ ತುಂಬಾ ಬ್ಯಾಡ್ ಹ್ಯಾಬಿಟ್ಸ್ ಅವ್ರಿಗೆ. ಕಣಕಣದಲ್ಲೂ ನಟನೆ ಅಂತ ಕೇಸರಿ ಅಂತಲ್ಲ ಅವಳು. ನೋಡಿ ಬಿಟ್ಬಿಟ್ಟು ಅದು ತಿಂತಿದ್ಯಾ? ನೋಡಿ ಎಂತ ಒಳ್ಳೆ ಮಗಳು. ಅಯ್ಯೋ ಬಾಯಿ ತೊಳ್ಕೊಂಡು ಮಾತಾಡ್ಸ್ಬೇಕು ಅವ್ರನ್ನ. ಬಿಕಾಸ್ ಕೇಸರಿ ಅಂದೆ ಅಲ್ಲ, ಅದಕ್ಕೆ ಹೇಳ್ತಾರೆ. ನೀನ್ ಅದ್ ಹೇಳಿಲ್ಲ ಅಂದ್ರೆ ಹೇಳ್ತಾ ಇರ್ಲಿಲ್ಲ. ಅದೇ ಅವಳಿಗೆ ಅರ್ಥನೂ ಆಗಲ್ಲ ಬಿಡಿ ಆ ಜೋಕ್. ಮಗು ಅದು. ಅಯ್ಯೋ ಪುಟ್ಟ ಮಗು ಅಲ್ಲ, ಮಗುನೇ ನೋಡಿ. ನೀವ್ ಎಲ್ಲಾದ್ರೂ ಮನ್ಸಲ್ಲಿ ಏನಾದ್ರೂ ಒಂದ್ ಇಟ್ಕೊಂಡು ಏನೋ ಒಂದು ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮೊಮ್ಮಗಳ ಬಗ್ಗೆ ಅಭಿಪ್ರಾಯ ಏನು ನಿಮ್ದು? ಮೊಮ್ಮಗಳ ಬಗ್ಗೆ ಅಭಿಪ್ರಾಯ ಸರಿ ಆಯ್ತು, ನಾವಿನ್ ಬರ್ತೀವಿ. ಅಲ್ಲ, ಎರಡು ಖುಷಿಯಾಗಿ ಸ್ವೀಕರಿಸ್ತೀವಿ. ನೋ ಪ್ರಾಬ್ಲಮ್. ಯಾಕೆ ನಾವಿನ್ನು ಆರಾಮಾಗಿರೋದು ಇಷ್ಟ ಅಲ್ವಾ ನಿಮ್ಗೆ? ನಾನು ಏನ್ ಡೇಟ್ ಹೇಳದ್ನ ಏನಾದ್ರು ಕೇಳದ್ನ ಅವ್ರಿಗೊಂದು ಏನ್ ಇದ್ ಮಾಡ್ತಾ ಇದೀರಾ? ನನಗೆ ಕೇಳ್ತಾ ಇದ್ದಾರೆ. ಸೊ ನನ್ಗೆ ಏನಿಲ್ಲ, 25 ಕೊಟ್ರು ಐ ಆಮ್ ರೆಡಿ. ಪ್ರಮೋಷನ್ ತಗೊಳ್ತೀನಪ್ಪ, ಪ್ರಮೋಷನ್ ತಗೊಳ್ತೀನಿ ನಾನು. ಹೌದು, ಡೆಫಿನೆಟ್ಲಿ ಅಜ್ಜಿ ಅಂದ್ಕೊಂಡು ಪ್ರಮೋಷನ್. ಒಳ್ಳೇದಾಗ್ಲಿ, ಆದಷ್ಟು ಬೇಗ ನಿಮ್ಮ ಇದು ಬಟ್ಟೆಗಳು ಪ್ಯಾಕ್ ಮಾಡ್ಕೊಡೋಂಗಾಗ್ಲಿ ಅವಳು ಅಂತ ಹಾರೈಸ್ತಾ, ಥ್ಯಾಂಕ್ ಯು ಸೋ ಮಚ್ ಬಂದು ಇಲ್ಲಿ ಜಡ್ಜ್ಮೆಂಟ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಮ ಎಲ್ಲ ಮಾತುಗಳಿಗೆ ಧನ್ಯವಾದ. ಮತ್ತೆ ನಿಮ್ಮನ್ನ ಸೀರಿಯಲ್ ನೋಡೋದಕ್ಕೆ ಕಾಯ್ತಾ ಇದೀವಿ. ಸೀರಿಯಲಲ್ಲಿ ದಯವಿಟ್ಟು ಕಾಣಿಸ್ಕೊಳ್ಳಿ. ಅವ್ರಿಗೆ ಅವಾಗಲೇ ಹೇಳಿದೆ, ID ಕಾರ್ಡ್ ಸುವರ್ಣಲ್ಲಿದೆ, ಆಧಾರ್ ಕಾರ್ಡು ಕಲರ್ಸಲ್ಲಿದೆ, ಪ್ಯಾನ್ ಕಾರ್ಡು ಜಿ ಕನ್ನಡದಲ್ಲಿದೆ ಅಂತ. ಅವಳೊಂಥರ ಪ್ಯಾನ್ ಇಂಡಿಯಾ ಥರ. ನಿಮಗೂ ಹಾಗೆ ಎಲ್ಲ ಚಾನಲಲ್ಲೂ ತಿಂಗಳಲ್ಲಿ 32 ದಿನ ಬ್ಯುಸಿ ಆಗಿ ನೀವು ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಕೀರ್ತಿ ಅಂಡ್ ENT ಕ್ಲಿನಿಕ್. ನಂಗೊಂದು 2 ಮಾತಾಡಕ್ಕೆ ಅವಕಾಶ ಕೊಟ್ರಲ್ಲ, ಸೋ ಹ್ಯಾಪಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಚಂದನ ಬ್ಯಾಂಕಿಗೆ ಹೋಗಿ ಯಾರಿಗಾದ್ರೂ DD ಕಳಿಸಿದ್ರೆ ಏನಂತ ಕರಿಬಹುದು? ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಯಾರಾದ್ರೂ ಬಂದು ಕವರಲ್ಲಿ ದುಡ್ಡು ಹಾಕಿ ಕೊಟ್ರೆ ಯಾರ್ಯಾರು ಎಷ್ಟೆಷ್ಟು ಕೊಟ್ರು ಅಂತ ಬರ್ಕೊಳ್ಳೋರಂತೆ. ಗೊತ್ತಾ? ನಾವು ಬರ್ಕೊಂಡ್ವಿ. ಹೌದಾ? ಏನಕ್ಕೆ ಬರ್ಕೊಳ್ಳೋದು ಗೊತ್ತಾ ನಿಂಗೆ? ಗೊತ್ತು. ನೆಕ್ಸ್ಟ್ ಅವ್ರದ್ದೇನಾದ್ರು ಫಂಕ್ಷನ್ ಇದ್ದಾಗ ನೀವು ಅಷ್ಟೇ ಕೊಡೋದು ಅಂತ. ಆಗಲ್ಲ. ನನ್ಗೋಸ್ಕರ ಹೊಸ ಕಮೋಡ್ ಹಾಕ್ಸಿದ್ದಾರೆ. ಚಂದನ ಅವರ ಗಂಡನ ಮನೆಯಲ್ಲಿ ಚಂದನಗೋಸ್ಕರ ಹಾಕ್ಸಿದ್ದು ಏನು ಗೊತ್ತಾ? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಚಂದನ ಬಗ್ಗೆ ಚಂದನ ಕೇಳಿರೋ ಕೆಟ್ಟ ರೂಮರ್ಸ್ ಯಾವುದು? ಹೌದಾ? ನಿಜವಾದ ಮದ್ವೆಗಿಂತ ಮುಂಚೆನೆ ನೀವು ಆಲ್ರೆಡಿ 2024 ಒಂದು ತಪ್ಪು ಮಾಡ್ಬಿಟ್ಟಿದ್ದೀರಾ. ಅದೇನಪ್ಪ ಅಂದ್ರೆ, ಇವಾಗ ಅದಕ್ಕಿಂತ ದೊಡ್ಡ ತಪ್ಪು ಮಾಡಿದ್ದೀರಾ 2025 ಅಲ್ಲಿ. ಈಗ ಆಲ್ರೆಡಿ ಒಂದು 800 ಕಮೆಂಟ್ ಬಂದಿದೆ. ಇಂಗ್ಲೀಷಲ್ಲಿ ಯಾಕೆ ಕನ್ನಡ ಮಾತಾಡ್ತೀಯಾ, ಕನ್ನಡದಲ್ಲಿ ಮಾತಾಡು. ಇದ್ರ ಬಗ್ಗೆ ನಾ ಹೇಳ್ಬೇಕು ಅಂದ್ರೆ, ಅವ್ರ ಪಾಪ ಓದಿದ್ದೆಲ್ಲ ಬಿಷಪ್ ಕಾಟನ್ಸ್ ಅಲ್ಲಿ. ಪಾಪ ಏನಿದೆ ಅದರಲ್ಲಿ? ಬಿಷಪ್ ಕಾಟನ್ ಅಲ್ಲಿ ಓದ್ಬಾರ್ದ? ಸರ್ಪ್ರೈಸ್. ಇನ್ನೊಂದು ವಿಷಯ ಏನಂದ್ರೆ, ಮದುವೆ ಟೈಮಲ್ಲಿ ಎಲ್ಲರೂ ಕೇಳ್ತಿದ್ರು ನೀವು. ಆಕ್ಚುಲಿ ಇದನ್ನ ಕೇಳಬಾರ್ದು, ಬಟ್ ಸ್ಟಿಲ್ ಕೇಳ್ತಾ ಇದ್ದೀನಿ. ಚಂದನ ಪ್ರೆಗ್ನೆಂಟ್ ಆದ್ಮೇಲೆ ಮದುವೆ ಆಗಿರೋದು ನೀವು. ಜನ್ಮಕ್ಕೆ ಹೋಗೋ ರೋಡಲ್ಲಿ ಹೋಗೋರು ಬರೋರೆಲ್ಲ ನಿಮ್ಮ ಹೆಂಡತಿನ ಚಿನ್ನುಮರಿ ಅಂತ ಕರಿತಿದ್ದಾರೆ. ಏನ್ ಅನ್ಸಲ್ವಾ ನಿಮ್ಗೆ? ಹೇಳ್ಕೊಂಡ್ರಪ್ಪ, ನನಗೊಂಚೂರು ಬಿಟ್ಬಿಡಿ ಅಷ್ಟೇ. ಎಷ್ಟು ಮದುವೆ ಆಗಿದೆ ಚಂದನಿಗೆ? 1 2 3 4. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ, ಮನಸ್ಸುಗೊಳ್ಳೆದು.